ಲೂಕನು ಬರೆದಂಥ ಸುವಾರ್ತೆ 24ನೇ ಅಧ್ಯಾಯ 46, 47, 48, 49ನೇ ವಾಕ್ಯದವರೆಗೂ ಇವತ್ತಿನ ಚಿಂತೆಗಾಗಿ ನಾವು ಓದಿಕೊಳ್ಳುವಂತರಾಗಿರೋಣ. ಅವರಿಗೆ ಕ್ರಿಸ್ತನು ಶ್ರಮಪಟ್ಟು ಸತ್ತು 3ನೆಯ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದದೆ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳಿದವರಾಗಿದ್ದೀರಿ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸ್ಕೊಡ್ತೇನೆ. ದೇವರು ಮೇಲನ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರ್ರಿ ಎಂದು ಹೇಳಿದನು. ಯೋಹನನ ಸುವಾರ್ತೆ 14, 16ರಿಂದ 17. ಸಿಕ್ಕದವ್ರು ಆಮೇಲೆ ಹೇಳ್ರಿ, ಎಲ್ಲರೂ ಗಟ್ಟಿಯಾಗಿ ಓದೋಣ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಏಕೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಆಮೇನ್. 3ನೇದಾಗಿ ಯೋವೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 28 ಮತ್ತು 29ನೇ ವಾಕ್ಯ. ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವದಿಸುವರು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು, ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಇದಲ್ಲದೆ ಆ ದಿನಗಳಲ್ಲಿ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಕರ್ತನೇ, ಈ ವಾಕ್ಯಗಳಿಗಾಗಿ ಸ್ತೋತ್ರ. ನಿನ್ನ ಜನರೊಟ್ಟಿಗೆ ನೀನು ಮಾತನಾಡು. ಎಲ್ಲ ಮಹಿಮೆ ನಿನಗೆ ಮಾತ್ರ. ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೇನ್. ಆರಂಭದಲ್ಲಿ ಓದಿದಂಥ ವಾಕ್ಯದ 49ನೇ ವಾಕ್ಯ, ಲೂಕ 24:49. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸ್ಕೊಡ್ತೇನೆ. ದೇವರ ಮೇಲಿನ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲಿ ಕಾದ್ಕೊಂಡಿರ್ರಿ ಎಂದು ಹೇಳಿದನು. ನಮಗೆ ಸುಪರಿಚಿತವಾಗಿರುವಂಥ ವಾಕ್ಯ. ಯೇಸು ಸ್ವಾಮಿ ಈ ಲೋಕವನ್ನು ಬಿಟ್ಟು ಹೋಗೋದಕ್ಕೆ ಮುಂಚಿತವಾಗಿ ತಾನು ಹೇಳಿದಂಥ ಮಾತು, ಯು ವೇಟ್. ಪರಿಶುದ್ಧಾತ್ಮನು ಬರುವ ಮುನ್ನೆಚ್ಚರಿಕೆಯನ್ನು ಕೊಟ್ಟು ತಾನೀಗ ಹೇಳಿದನು, ಪಟ್ಟಣದಲ್ಲಿ ನೀವು ಕಾದ್ಕೊಂಡಿರ್ರಿ. ಯಾಕೆ? ವಾಗ್ದಾನ ಮಾಡಿದ ಪರಿಶುದ್ಧಾತ್ಮನು ನಿಮ್ಮ ಒಳಗಡೆ ಬರುವ ಸಮಯವಾಗ್ತಾ ಇದೆ. ಆತನು ನಿಮ್ಮ ಮೇಲೆ ಇಳಿದು ಬಂದರೆ ಶಕ್ತಿಯನ್ನು ನೀವು ಹೊಂದ್ಕೊಳ್ತೀರ. ಸೇವೆ ಮಾಡೋದು ಸ್ವಂತ ಸಾಮರ್ಥ್ಯದಿಂದಲೋ ಸ್ವಂತ ಬಲದಿಂದ ಅಲ್ಲ, ದೇವರ ಆತ್ಮನ ಅಭಿಷೇಕದಲ್ಲಿ ಎಂದು ನಂಬುವವರು ಮಾತ್ರ. ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ನನ್ನ ಪ್ರಸಂಗದ ವಿಷಯ ಇವತ್ತು ಅಭಿಷೇಕ. ಆಮೇನ್. ಸುಮಾರು ಕೇಳಿದ್ದೀವಿ ಪಾಸ್ಟ್ರೇ. ಎಸ್, ಕೇಳಿದ್ದೀರಾ. ತಿರ್ಗಾ ಪರಿಶುದ್ಧಾತ್ಮ ನನಗೆ ಅದನ್ನು ಹೇಳಕ್ಕೆ ಕೇಳಿದ್ರಿಂದನೇ ಹೇಳ್ತಾ ಇದ್ದೀನಿ. ಅಭಿಷೇಕ ಅಂದರೆ ಒಂದು ಪ್ರತ್ಯೇಕ ಕಾರ್ಯಕ್ಕಾಗಿ ದೇವರು ಆದುಕೊಂಡವರನ್ನ ಅಥವಾ ದೇವರು ಕಂಡವರನ್ನ, ದೇವರು ಯಾರನ್ನ ಹಾರಿಸ್ಕೊಂಡಿದ್ದಾನೋ ಅವರ ಮೇಲೆ ದೇವರು ಸುರಿಸುವುದೇ ಅಭಿಷೇಕ. ತನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ದೇವರು ಆರಿಸ್ಕೊಂಡವರು ಇವತ್ತಿದ್ರ ಒಳಗಡೆ ಇರೋದಾದರೆ ಗಟ್ಟಿಯಾಗೊಂದು ಆಮೇನ್ ಹೇಳುವಂಥರಾಗ್ರಿ. ಸೆಟ್ ಅಪಾರ್ಟ್ ಅಂಡ್ ಡೆಡಿಕೇಟೆಡ್ ಟು ಸರ್ವ್ ದ ಲಾರ್ಡ್. ಅಭಿಷೇಕ ಅಂದರೆ ಪ್ರತ್ಯೇಕ ಉದ್ದೇಶಕ್ಕಾಗಿ ಕರೆದು ಬೇರ್ಪಡಿಸಿ
ದೇವರ ಚಿತ್ತವನ್ನು ನೆರವೇರಿಸುವುದವರ ಮೇಲೆ ಇಳಿದು ಬರುವುದೇ ಅಭಿಷೇಕವಾಗಿದೆ. ಕಾಡೋಸ್, ಗ್ರೀಕ್ ಭಾಷೆಯಲ್ಲಿ ಅದನ್ನು ಕಾಡೋಸ್ ಅಂತ ಕರೀತಾರೆ. ಮೀನ್ಸ್ ಹೋಲಿ, ಸೇಕ್ರೆಡ್, ಪವಿತ್ರವಾದದ್ದು, ಪರಿಶುದ್ಧವಾದದ್ದು, ಪ್ರತ್ಯೇಕ ಉದ್ದೇಶಕ್ಕಾಗಿ ಸಮರ್ಪಿಸಲ್ಪಟ್ಟವರು ಎಂಬ ಇತ್ಯಾದಿ ಅರ್ಥಗಳನ್ನು ಬರುತ್ತೆ. ಮತ್ತೊಂದು ಪದ ನೀವುಗಳು ಸತ್ಯವೇದ ಗ್ರಂಥದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ಕಾಣುವಂಥ ಒಂದು ಪದ ಕ್ರಿಸ್ಟೋಸ್. ಕ್ರಿಸ್ಟೋಸ್ ಕ್ರಿಸ್ಟೋಸ್ ಮೀನ್ಸ್ ಅನಾಯಿಂಟೆಡ್ ಒನ್, ಅಭಿಷಕ್ತನು, ಚೋಸನ್ ಒನ್, ಆರಿಸಲ್ಪಟ್ಟವನು. ದೇವರು ಎಲ್ಲರಿಗೂ ಅಭಿಷೇಕವನ್ನು ಕೊಡೋದಿಲ್ಲ. ಅದಕ್ಕೆ ದೇವರ ವಾಗ್ದಾನ ನಾನು ಓದಿದಾಗ ಹೀಗೆ ಹೇಳಿದೆ, ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರರು. ಸತ್ಯದ ಆತ್ಮನನ್ನು ಲೌಕಿಕತೆಯಿಂದ ಕಾಣಲಿಕ್ಕೆ ಆಗೋದಿಲ್ಲ. ಪರಿಶುದ್ಧಾತ್ಮನ ಅಭಿಷೇಕ ಎಲ್ಲರಿಗೂ ಉಳ್ಳದು ಅಲ್ಲ. ಪರಿಶುದ್ಧಾತ್ಮನ ಅಭಿಷೇಕ ನಿಮ್ಮ ಮೇಲೆ ಇರುವುದಾದರೆ ನೀವು ದೇವರಿಂದ ಆರಿಸಲ್ಪಟ್ಟವರಾಗಿದ್ದೀರಾ. ಅದಕ್ಕಾಗಿ ನೀವು ಗಟ್ಟಿಯಾಗೋದು ಆಮೇಲೆ ಹೇಳಬೇಕಾಗುತ್ತೆ. ಕಳೆದ ವಾರ ನಾನು ಹೀಗೆ ಹೇಳಿದೆ, ನಾವು ದೇವರ ಪ್ರತಿನಿಧಿಗಳು. ವಿ ಆರ್ ದ ರೆಪ್ರೆಸೆಂಟೇಟಿವ್ಸ್ ಆಫ್ ಗಾಡ್. ದೇವರ ಪ್ರತಿನಿಧಿಗಳಾಗಿದ್ದೀವಿ. ಈ ವಾರ ಅಭಿಷೇಕ ಏತಕ್ಕೋಸ್ಕರ ದೇವರು ಕೊಟ್ಟಿದ್ದಾನೆ, ಯಾವ ಕಾರಣಕ್ಕಾಗಿ ಕೊಟ್ಟಿದ್ದಾನೆ ಇತ್ಯಾದಿ ಸಂಗತಿಗಳನ್ನು ನಿಮ್ಮ ಮುಂದೆ ಬಿಚ್ಚಿಡುತ್ತೇನೆ. ಗಮನಿಸ್ರಿ, ಒಂದು ಮನುಷ್ಯನನ್ನು ಗಾಡ್ ಅನಾಯಿಂಟ್ಸ್ ಯು ವಿತ್ ಹಿಸ್ ಸ್ಪಿರಿಟ್. ಆತನು ನಿನ್ನನ್ನು ತನ್ನ ಆತ್ಮನಿಂದ ಅಭಿಷೇಕ ಮಾಡೋದು. ಟು ಎಂಪವರ್ ಯು ಟು ಡೂ ದ ವರ್ಕ್ he has called you to do. ನಿನ್ನನ್ನು ಯಾವ ಉದ್ದೇಶಕ್ಕಾಗಿ ಸೇವೆ ಮಾಡುವುದಕ್ಕೆ ದೇವರು ಆರಿಸ್ಕೊಂಡನೋ ಆ ಸೇವೆ ಮಾಡುವುದಕ್ಕೆ ಬೇಕಾದ ಸಾಮರ್ಥ್ಯ ಕೊಡುವುದೇ ಈ ಅಭಿಷೇಕದ ಉದ್ದೇಶವಾಗಿದೆ. ಅರ್ಥ ಆಗಲಿಲ್ಲ ಕೆಲವರಿಗೆ. ಕೆಲವರು ಅಭಿಷೇಕ ಹೊಂದ್ಕೊಳ್ತೀರಾ, ಕೆಲವರು ದೇವರ ಆತ್ಮನ ಭರಿತರಾಗ್ತೀರಾ. ಆದರೆ ದೇವರ ಸೇವೆ ಮಾಡದೇ ಇರುವ ಯಾವ ಅಭಿಷೇಕವು ದೇವರಿಂದ ಬಂದಿದ್ದಲ್ಲ. ಐ ಆಮ್ ಸಾರಿ ಟು ಸೇ, ಮತ್ತೊಮ್ಮೆ ನಾನು ಹೇಳ್ತೇನೆ, ನಾನು ಅಭಿಷೇಕ ಹೊಂದಿದ್ದೀನಿ, ನಾನು ಆತ್ಮಭರಿತನಾಗಿದ್ದೀನಿ. ಒಂದು ಆತ್ಮವನ್ನು ಸಂಪಾದನೆ ಮಾಡದೇ ಇರೋರು, ಸುವಾರ್ತೆ ಸಾರದೇ ಇರೋರು, ದೇವರ ರಾಜ್ಯಕ್ಕೆ ಪ್ರಯೋಜನ ಇಲ್ಲದೆ ಇರೋರು ಅಭಿಷೇಕ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಈ ಅಭಿಷೇಕ ಒಬ್ಬನ ಮೇಲೆ ಬಂದರೆ ಪರಿಶುದ್ಧಾತ್ಮನು ಅವನನ್ನು ಎಂಪವರ್ ಮಾಡ್ತಾನೆ. ಅಂದರೆ ಅವನ ಒಳಗಡೆ ಒಂದು ಸಾಮರ್ಥ್ಯ. ಅವನಿಗೇನು ಮಾಡೋಕ್ಕಾಗಲ್ವೋ, ಅವನಿಗೆ ಎಲ್ಲೂ ಹೋಗೋಕ್ಕಾಗಲ್ವೋ, ಅವನಿಗೆ ಏನು ಹೇಳೋಕ್ಕಾಗಲ್ವೋ, ಅವನಿಗೇನು ಗೊತ್ತಿಲ್ವೋ, ಅದನ್ನು ಮಾಡಿಸೋದಕ್ಕೆ ಈ ಅಭಿಷೇಕ ಅವನ ಒಳಗಡೆ ಸಾಮರ್ಥ್ಯವನ್ನು ತುಂಬುವಂಥದ್ದಾಗಿರುತ್ತೆ. ಅದರಿಂದಲೇ ದೇವರು ನಿಮ್ಮನ್ನು ಆಯ್ಕೆ ಮಾಡಿದ್ದು, ಅದರಿಂದಲೇ ದೇವರು ನಿಮ್ಮನ್ನು ಆರಿಸ್ಕೊಂಡಿದ್ದು. ಆಮೇ ಪರಿಶುದ್ಧಾತ್ಮನ ನಿಮ್ಮ ಮೇಲೆ ಬಂದರೆ ಗುರುತೇನು? ದ ಎವಿಡೆನ್ಸ್ ಆಫ್ ದ ಹೋಲಿ ಸ್ಪಿರಿಟ್. ವಾಟ್ ಈಸ್ ದ ಎವಿಡೆನ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಗಿವನ್ ಟು ದ ಬಿಲೀವರ್ಸ್? ವಿಶ್ವಾಸಿಗಳಿಗೆ ಪರಿಶುದ್ಧಾತ್ಮನನ್ನು ಹೊಂದ್ಕೊಂಡಿರೋದಕ್ಕೆ ಗುರುತುಗಳಾದ್ರೆ ಏನು? ವಾಟ್ ಈಸ್ ದ ಎವಿಡೆನ್ಸ್? ಗುರುತುಗಳು. ಪರಿಶುದ್ಧಾತ್ಮನಿಗೆ ಅನೇಕ ಉದ್ದೇಶಗಳುಂಟು. ಪರಿಶುದ್ಧಾತ್ಮನು ಕೇವಲ ಒಂದೇ ಒಂದು ಉದ್ದೇಶದಲ್ಲಿ ನಿಲ್ಲುವವನಲ್ಲ.
ಪರಿಶುದ್ಧಾತ್ಮನಿಗೆ ಅನೇಕ ವಿಧವಾದಂಥ ಉದ್ದೇಶಗಳುಂಟು. ಆದರೆ ಅದರಲ್ಲಿ ಪ್ರಧಾನವಾದ ಉದ್ದೇಶ ಒಂದು ವಿಶ್ವಾಸಿಯನ್ನ, ಒಂದು ಕ್ರಿಸ್ತ್ಯಾನಿಯನ್ನ ಅವನು ಇನ್ನೂ ಹೆಚ್ಚಾದ ಬಲದೊಂದಿಗೆ ಕ್ರಿಸ್ತನ ಸುವಾರ್ತೆಗೆ ಸಾಕ್ಷಿಯಾಗಬೇಕೆನ್ನುವುದಾಗಿರುತ್ತದೆ. ಅರ್ಥ ಆಗಿಲ್ಲ? ದ ಹೋಲಿ ಸ್ಪಿರಿಟ್ ಇಸ್ God has given the Holy Spirit to us. ನಮಗೆ ದೇವರ ಆತ್ಮನನ್ನು ದೇವರು ಕೊಟ್ಟಿದ್ದಾನೆ. There is a many purposes, but one of the mainly purpose of the Holy Spirit is to make the Christian a more powerful witness for the gospel. ಅಂದರೆ ಅವನನ್ನ ದೇವರು ಅತಿ ಶಕ್ತನಾದಂಥ ಸುವಾರ್ಥ ವಾಕ್ಯದ ಸಾಕ್ಷಿಯಾಗುವುದಕ್ಕೆ ಅವನನ್ನು ದೇವರು ಶಕ್ತಿಗೊಳಿಸ್ತಾ ಇದ್ದಾನೆ. ಹಾಲೆಲೂಯ. ಅದು ಹೇಳಿದಾಗ ಸ್ತೋತ್ರ ಹೋಗ್ಬಿಡ್ತು ಕೆಲವ್ರದ್ದು. ಅದು ಹೇಳಿದಾಗ ಸ್ತೋತ್ರ ಹೋಗ್ಬಿಡ್ತು. ಆಮೇಲೆ ನಾನೀಗ ಹೇಳ್ತೇನೆ, ಸ್ಪಿರಿಟ್ ಕಮ್ಸ್ ಮೀನ್ಸ್ ಯು ವಿಲ್ ಸಿ ದ ಚೇಂಜಸ್. ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಬಂದರೆ, ನಿಮ್ಮ ಒಳಗಡೆ ಬಂದರೆ, ನಿಮ್ಮ ಜೊತೆಯಲ್ಲಿ ಇರೋದಾದರೆ ನಿನ್ನ ಜೀವಿತ ಬದಲಾವಣೆ ಆಗಿರುತ್ತೆ, ನಿನ್ನ ಸ್ವಭಾವ ಬದಲಾವಣೆ ಆಗಿರುತ್ತೆ, ನಿನ್ನ ನಡತೆ ಬದಲಾವಣೆ ಆಗಿರುತ್ತೆ, ನಿನ್ನ ಚಿಂತೆ ಬದಲಾವಣೆ ಆಗಿರುತ್ತೆ. ಪರಿಶುದ್ಧಾತ್ಮನು ನಿನ್ನ ಒಳಗಡೆ ಇರೋದಾದರೆ ಕೇವಲ ತತ್ತಲ್ಲಲ್ಲ ಅಂತ ಹೇಳಿ ಹೋಗೋದಕ್ಕಲ್ಲ, ನಿನ್ನನ್ನು ರೂಪಾಂತರ ಮಾಡಿರುತ್ತೆ. ನೀನು ಹೋಗುವ ಸ್ಥಳವನ್ನು ರೂಪಾಂತರಗೊಳಿಸುತ್ತೆ. ನೀನು ಯಾರನ್ನ ಕನೆಕ್ಟ್ ಆಗ್ತೀಯೋ ಆ ವ್ಯಕ್ತಿಗಳಲ್ಲಿ ಪರಿವರ್ತನೆಗಳನ್ನು ಉಂಟು ಮಾಡುವ ಸಾಮರ್ಥ್ಯವನ್ನು ಪರಿಶುದ್ಧಾತ್ಮನು ನಿನ್ನ ಒಳಗಡೆ ಇಡುತ್ತಾನೆ. The anointing comes, the things will change, the personality will be changed. ಅವಸ್ಥೆಗಳ ಬದಲಾವಣೆ ಆಗುತ್ತೆ, ಪರಿಸ್ಥಿತಿ ಬದಲಾವಣೆ ಆಗುತ್ತೆ, ಪಟ್ಟಣ ಬದಲಾವಣೆ ಆಗುತ್ತೆ, ನಿನ್ನ ಆಫೀಸಿನ ಅವಸ್ಥೆ ಬದಲಾವಣೆ ಆಗುತ್ತೆ. ಕೆಲವರಿಗೆ ಅರ್ಥ ಆಗ್ತಾ ಇಲ್ಲ. ಈ ಆತ್ಮನು ನೀನು ಹೊಂದ್ಕೊಂಡು ಹಿಂತಿರುಗಿ ಮನೆಗೆ ಕಾಲಿಟ್ರೆ ಆ ಮನೆಯಲ್ಲಿರುವ ಅಂಧಕಾರ ಶಕ್ತಿಗಳ ಬಲಗಳು ಮುರಿಯಲ್ಪಡುತ್ತೆ. ಗಮನಿಸ್ರಿ, ಅದು ಮಾತ್ರ ಅಲ್ಲ, ನಿಮ್ಮ ಜೀವನದಲ್ಲಿ ನಾನು ಆರಂಭದಲ್ಲೇ ಹೇಳಿದೆ, ಏನು ಮಾಡೋಕ್ಕಾಗಲ್ಲ ಅಂತೀರೋ ಅದನ್ನು ಮಾಡಿಸೋದಕ್ಕೆ ದೇವರು ಶಕ್ತಿ ತುಂಬ್ತಾನೆ. ನೋಡ್ರಿ, ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಮೇಲಿನ ಲೋಕದಿಂದ ಶಕ್ತಿ ಹೊಂದುವ ತನಕ ನೀವು ಪಟ್ಟಣದಲ್ಲಿ ಕಾದ್ಕೊಂಡಿರ್ರಿ. ಆಮೇಲೆ ಶಕ್ತಿ ಬರೆದ್ರೆ ನೀವೇನು ಮಾಡೋಕ್ಕಾಗಲ್ಲ. ಪೇತ್ರನೇ ಉತ್ತಮ ಉದಾಹರಣೆ. ಪೇತ್ರನ ಪವಿತ್ರಾತ್ಮ ಭರಿತನಾಗೋದಕ್ಕೆ ಮುಂಚೆ, ಪವಿತ್ರಾತ್ಮನು ಹೊಂದೋದಕ್ಕೆ ಮುಂಚೆ, ಅಥವಾ ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ಮೇಲೆ ಪಂಚಶತಮದ ದಿನದಂದು ಪವಿತ್ರಾತ್ಮನು ಇಳಿದು ಬಂದು ಮಾರ್ಕನ ಮಾಳಿಗೆಯಲ್ಲಿ ಇಳಿದು ಬಂದು 120 ಜನರ ಮೇಲೆ ಇಳಿದು ಬಂದಿದ್ದು, ಆ ಸನ್ನಿವೇಶ ನಡೆಯೋದಕ್ಕೆ ಮುಂಚೆ ಪೇತ್ರನು ಕೇವಲ ಒಂದು ಕೆಲಸದವಳು ದಾಸಿಯ ಮುಂದೆನೂ ಭಯಪಡ್ತಾ ಇದ್ದನು. ಯೇಸುವಿನ ಕುರಿತು ಹೇಳೋದಕ್ಕೆ ಭಯಪಡ್ತಾ ಇದ್ದ. ನೀನು ಆ ಯೇಸುವಿನ ಸಂಗಡ ಇದ್ದವನಲ್ಲವೋ? ಯಾರು, ಎಲ್ಲಿ, ಯಾವಾಗ, ನನಗೇನು ಗೊತ್ತು? ನನಗೂ ಅವನಿಗೆ ಪರಿಚಯನೇ ಇಲ್ಲ. ಕಾರಣ ಭಯ. ಇದರ ಒಳಗಡೆ ಕೆಲವರಿಗೆ ಸುವಾರ್ತೆ ಹೇಳಕ್ಕೆ ಭಯ, ಕೆಲವರ ಬಳಿಯಲ್ಲಿ ಸಾಕ್ಷಿ ಹೇಳೋದಕ್ಕೆ ಭಯ, ವಾಕ್ಯ ಹೇಳೋದಕ್ಕೆ ಭಯ. ನೀವು ಸ್ತೋತ್ರ ಹೇಳದೆ ಇದ್ದಾಗಲೇ ನನಗೆ ಅರ್ಥ ಆಯಿತು ಸ್ತೋತ್ರ. ಆದರೆ ಐ ಕ್ಯಾನ್ ಸೆನ್ಸ್, ಪರಿಶುದ್ಧಾತ್ಮನು ಇಲ್ಲದೆ ಇದ್ರೆ ಭಯ ಇರುತ್ತೆ. ಪರಿಶುದ್ಧಾತ್ಮನು ನೀನು ಒಳಗಡೆ ಬಂದ್ರೆ ನಿನಗೆ 4 ಆನೆ ಬಲ ಬಂದಂಗೆ.
ಸ್ತೋತ್ರ. 4 ಹಾನಿಯ ಬಲ ಬಂದಂಗೆ ಹೆಂಗೆ ನಡೆಯಿತು ಪಾಸ್ಟರ್? ನೋಡ್ರಿ, ನನಗೆ ಗೊತ್ತಿಲ್ಲ, ಯೇಸುವಿನ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದವನು ಇದೇ ಪೇತ್ರನು ಪವಿತ್ರಾತ್ಮನು ಬಂದ ಮೇಲೆ ಎದ್ದು ನಿಂತು ಪ್ರಸಂಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅವನ ಪ್ರಸಂಗ ನೋಡಿದ್ದೀರಾ? ಅವನು ಎದ್ದು ನಿಂತು ಹೇಳಿದಂಥ ಮಾತುಗಳು ಹೇಳ್ದ, ನೀವು ಶಿಲುಬೆಗೆ ಹಾಕಿದ ಯೇಸು. ಹಾಲೆಲೂಯಾ, ಹಾಲೆಲೂಯಾ. ಅವನ ಪ್ರಸಂಗ ಕೇಳಿದವರೆಲ್ಲ ಅಲುಗು ನಟ್ಟಂತಾಯಿತು. ವಾಕ್ಯ ಕೇಳಿದವರ ಹೃದಯದಲ್ಲೆಲ್ಲ ಅಲುಗು ನಟ್ಟಂತಾಯಿತು. ಅವರೆಲ್ಲರೂ ನಮ್ಮ ಪಾಪದ ಪರಿಹಾರಕ್ಕಾಗಿ ನಾವು ಏನು ಮಾಡಬೇಕು ಅಂತ ಅವನ ಬಳಿಗೆ ಓಡಿ ಓಡಿ ಬರ್ತಾ ಇದ್ದರು. ಒಂದೇ ಒಂದು ಪ್ರಸಂಗ 3,000, ಮತ್ತೊಂದು ಪ್ರಸಂಗ 5,000, ಮತ್ತೊಂದು ಪ್ರಸಂಗ 7,000. ಓ, ದಿನಂ ಪ್ರತಿಯಾಗಿ ಮಂಡಳಿಗೆ ಜನ ಸೇರ್ತಾ ಇದ್ದರು. ಎಲ್ಲಿಂದ ಬಂತು ಪೇತ್ರ ಈ ಧೈರ್ಯ? ಇದರ ಹಿಂದ್ಗಡೆ ಅಭಿಷೇಕ. ಆಮೇಲೆ ದಯವಿಟ್ಟು ಗಮನಿಸ್ರಿ, ಪರಿಶುದ್ಧಾತ್ಮನ ಇಲ್ಲದೆ ನೀವೇನು ಮಾಡೋಕ್ಕಾಗಲ್ಲ. ಪರಿಶುದ್ಧಾತ್ಮನನ್ನು ಬಿಟ್ಟು ನೀವೇನು ಸಾಧಿಸೋಕ್ಕಾಗಲ್ಲ. ಪರಿಶುದ್ಧಾತ್ಮ ನಿಮ್ಮ ಸಂಗಡ ಇದ್ರೆ ನಿಮ್ಮ ಮೂಲಕ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಕ್ಕೆ ಹೋಗ್ತಾನೆ. ನಂಬೋರು ಮಾತ್ರ ಆಮೇಲೆ ಹೇಳ್ರಿ, ನಂಬೋರು ಮಾತ್ರ ಆಮೇಲೆ ಹೇಳ್ರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆರಂಭ ಸಭೆಗಳಲ್ಲಿ ನಡೆದಂಥ ಅದ್ಭುತಗಳು ನಾವು ಹಾಡುವಾಗ ಹಾಡ್ತೇವೆ. ಶತಮಾನದಲ್ಲಿ ನಡೆದಂಥ ಅದ್ಭುತಗಳು ಈಗಲೂ ನಡೆಯಲಿ, ಈಗಲೂ ನಡೆಯಲಿ. ನಡೆಯುತ್ತೆ ಅಪ್ಪ, ಈಗಲೂ ನಡೆಯುತ್ತೆ, ನಾಳೆನೂ ನಡೆಯುತ್ತೆ, ನಾಡಿದ್ದು ನಡೆಯುತ್ತೆ. ನೀನು ನೆನೆಸ್ಕೊಂಡಾಗ ಎಲ್ಲ ನಡೆಯುತ್ತೆ. ಆದರೆ ನಿನಗೆ ಬೇಕಾಗಿರೋದು ಪವಿತ್ರಾತ್ಮನ ಅಭಿಷೇಕವಾಗಿರೋದ್ರಿಂದ ಅಭಿಷೇಕವನ್ನು ಹೊಂದೋದಕ್ಕೆ ನೀನು ಬೇರ್ಪಟ್ಟು ಕುಳಿತುಕೋ. ದೇವರ ಪಾದದಲ್ಲಿ ಕಣ್ಣು ನೀರಿನಿಂದ ಪ್ರಾರ್ಥಿಸು. ದೇವರ ಆತ್ಮನ ಹೇಳಿದನು, ನೀನು ಕಾದಿರೋ, ಕಾದಿರೋ ಅವನ ಪಾದದಲ್ಲೇ. ಸೂತ್ರದಲ್ಲಿ 2 ಸ್ತೋತ್ರ ಹೇಳೋಗೋದಲ್ಲ, ಕಾದಿರ್ಬೇಕು ಅಭಿಷೇಕಕ್ಕಾಗಿ. ಪಾಸ್ಟ್ರೇ, ನಮಗೂ ಪ್ರಸಂಗ ಮಾಡೋಕ್ಕೆ ಅವಕಾಶ ಕೊಡಿ. ಏನಕ್ಕಂತ ಕೊಡಲಿ ಅವಕಾಶ? ಅಭಿಷೇಕದಲ್ಲಿ ತುಂಬಿರುವಂಥವರಿಗೆ ಪ್ರಸಂಗ ಕೊಡೋಣ, ಮಾಡಿ ಆ ಪ್ರಸಂಗ. ನಿನ್ನ ಪ್ರಸಂಗದಲ್ಲಿ 10 ಜನ ರಕ್ಷಣೆ ಹೊಂದಲಿ. ಆಮೇಲೆ ಪೇತ್ರನೇ ಸಾಧಾರಣವಾದ ಒಂದು ಸ್ತ್ರೀಯ ಮುಂದೆ ಎದುರ್ಕೊಂಡಿದ್ದಂಥ ಭಯಭೀತನಾಗಿದ್ದ ಪೇತ್ರನು, ಯೇಸುವನ್ನು ಅರಿಯೋದಿಲ್ಲ ಅಂತ ಹೇಳಿದಂಥ ಪೇತ್ರನು, ಈಗ ಎಲ್ಲಿಂದ ಬಂತು ಈ ಧೈರ್ಯ? ಯಾರು ಕೊಟ್ಟರು ಈ ಧೈರ್ಯ ನಿನಗೆ? ಅವನು ಹೇಳ್ತಾನೆ, ಇದು ನನ್ನ ಸ್ವಂತ ಸಾಮರ್ಥ್ಯದಿಂದ ದೊರಕಿದಲ್ಲ. ದೇವರು, ಪರಲೋಕದ ದೇವರು ಮೇಲನ ಲೋಕದಿಂದ ನನಗಾಗಿ ಕಳಿಸ್ಕೊಟ್ಟ ಆ ಪವಿತ್ರಾತ್ಮನ ಮೂಲಕ ನನಗೆ ದೊರಕಿದೆ ಎಂದು ಅಲ್ಲೆಲ್ಲಿಯ ಪೇತ್ರನೇ ಹೇಳಿದ ಹಾಗೆ ಹೇಳೋದಕ್ಕೆ ಮನಸ್ಸುಳ್ಳವರು ಯಾರಾದರೂ ಇರೋದಾದರೆ ಅವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ನಾನು ಸೇವೆ ಮಾಡ್ತಾ ಇರೋದು, ನಾನು ಹಾಡು ಹೇಳ್ತಾ ಇರೋದು, ನನ್ನ ಉಪಕರಣವನ್ನು ಉಪಯೋಗಿಸೋದು, ಮೀಡಿಯಾದಲ್ಲಿ ಸೇವೆ ಮಾಡೋದು, ಅಶ್ವೇರ್ ಟೀಮಲ್ಲಿ ಸೇವೆ ಮಾಡೋದು, ಲೀಡರ್ಶಿಪ್ನಲ್ಲಿ ನಿಂತಿರೋದು, ಇದು ಯಾವುದು ನನ್ನ ಸಾಮರ್ಥ್ಯವಲ್ಲ. ಎಲ್ಲರನ್ನೂ ದೇವರು ಆರಿಸ್ಕೊಳ್ಳೋದು ಇಲ್ಲ. ಸಮಸ್ತ ಭೂ ನಿವಾಸಿಗಳೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಬಂದ್ರಾ? ಬರಲಿಲ್ಲ. ಬಂದವರು ಎಲ್ಲರನ್ನ ಆರಿಸ್ಕೊಂಡ್ರಾ? ಇಲ್ಲ. ಕರೆಯಲ್ಪಟ್ಟವರು ಭಾಳ ಮಂದಿ, ಆರಿಸಲ್ಪಟ್ಟವರು ಸ್ವಲ್ಪ ಮಂದಿ. ಕರೆಯಲ್ಪಟ್ಟವರು, ಆರಿಸಲ್ಪಟ್ಟವರು, ಅದರಲ್ಲಿ ನಂಬಿಗಸ್ತರು ಬೂದ್ಗಾಜ್ ಹಾಕ್ಕೊಂಡು ಹುಡುಕಿದ್ರು ಸಿಗಲ್ಲ. ನೋಡ್ರಿ, ಸ್ತೋತ್ರ ಹೋಗ್ಬಿಡ್ತು ಕೆಳಗಡೆ. ನಂಬಿಗಸ್ತರು, ನಿನ್ನ ಲೈಫ್ ನಿನ್ನ ದೇವರಿಗಾಗಿ ಡೆಡಿಕೇಟೆಡ್ ಮಾಡಿದ್ರೆ, ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನನ್ನನ್ನು ಕ್ರಿಸ್ತನ ಪ್ರೀತಿಯಿಂದ ಆಗಲಿಸುವವರು ಯಾರು? ಅನ್ನ ಇಲ್ಲದೆ ಇರುವುದೋ, ವಸ್ತ್ರ ಇಲ್ಲದೆ ಇರುವುದೋ, ಕ್ಷಾಮವೋ, ಖಡ್ಗವೋ, ಬರಲಿಕ್ಕಿರುವುದೋ, ಬಂದಿರುವುದೋ,
ಯಾವುದು ನನ್ನನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸೋದು? ಇವತ್ತು ಕೆಲವರು ದೇವರ ಸೇವೆಗಾಗಿ ಅಂತ ಬರ್ತಾರೆ, ಅಲ್ಪ ಸಮಯ ಆಗ್ತಿದ್ದಾಗಲೇ ಸೇವೆನೇ ಇಲ್ಲ, ಸೇವೆ ಮರ್ತಾ ಬಿಡ್ತಾರೆ. ಜೀವನದ ಶೈಲಿಯಲ್ಲಿ, ಜೀವನದ ಜಿಗುಪ್ಸೆಯಲ್ಲಿ, ಜೀವನದ ಜಂಗಾಟದಲ್ಲಿ ದೇವರ ಕರೆಯನ್ನು ಉಲ್ಲಂಘನೆ ಮಾಡುವ ಅಥವಾ ದೇವರ ಕರೆಯನ್ನು ಅಸಡ್ಡೆ ಮಾಡುವವರು ಒಂದು ಗುಂಪಿನ ಜನ ಇರೋದಾದರೆ, ಮತ್ತೊಂದು ಗುಂಪಿನ ಜನರನ್ನ ದೇವರು ಅಭಿಷೇಕ ಮಾಡಿ ಅವನ ತಲೆಗೆ ಬೇಕಾದ ತೈಲವನ್ನು ಸುರಿಸಿ ಅನುದಿನ ಬೇಕಾದ ಗೈಡೆನ್ಸ್ ಕೊಟ್ಟು ಅವನನ್ನು ದಾರಿ ನಡೆಸ್ತಾ ತನ್ನ ಚಿತ್ತವನ್ನು ಅವರ ಜೀವನದಲ್ಲಿ ನೆರವೇರಿಸ್ತಾ ಇರ್ತಾನೆ. ಆತನೇ ಪವಿತ್ರಾತ್ಮನು. ಆಮೇಲೆ ಪವಿತ್ರಾತ್ಮನು 3 ಡೈಮೆನ್ಷನ್ಗಳಲ್ಲಿ ಬರ್ತಾರೆ. ಒಂದನೇದಾಗಿ ದ ಅನಾಯಿಂಟಿಂಗ್ ಅಪಾನ್, ನಿನ್ನ ಮೇಲೆ ಆತ್ಮನು. ಪವಿತ್ರಾತ್ಮನು ಸಂಶೋನನ ಮೇಲೆ ಬಂದನು, ಪವಿತ್ರಾತ್ಮನು ಗಿದ್ಯೋನನ ಮೇಲೆ ಬಂದನು, ಪವಿತ್ರಾತ್ಮನು ದಾವೀದನ ಮೇಲೆ ಬಂದನು, ಪವಿತ್ರಾತ್ಮನು ಸೌಲನ ಮೇಲೆ ಬಂದನು, ಪವಿತ್ರಾತ್ಮನು ಸಮುವೇಲನ ಮೇಲೆ ಬಂದನು, ಮೇಲೆ ಬಂದನು, ಮೇಲೆ ಬಂದನು, ಮೇಲೆ ಬಂದನು. ಹಲ್ಲೆಲೂಯ, ಹಲ್ಲೆಲೂಯ. ಹಳೆ ಒಡಂಬಡಿಕೆಯಲ್ಲಿ ಮೇಲೆ ಬರ್ತಾ ಇದ್ದಂಥ ಪವಿತ್ರಾತ್ಮನು ಮೇಲೆ ಬರ್ತಾ ಇದ್ದನು, ಅಂದರೆ ಪವಿತ್ರಾತ್ಮನು ಬಂದು ಹೋಗ್ತಾ ಇದ್ದನು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಬಂದು ಹೋಗೋದಲ್ಲ, ಸ್ಥಿರವಾಗಿ ನಿನ್ನ ಜೊತೆ ಇರೋದಕ್ಕೆ. ನಾವು ಎಂಥ ಭಾಗ್ಯವಂತರು! ಪ್ರವಾದಿಗಳಿಗೆ ಸಿಗದೇ ಇರುವ ಭಾಗ್ಯ, ಹಳೆ ಒಡಂಬಡಿಕೆಯ ಶ್ರೇಷ್ಠರಿಗೆ ಸಿಗದೇ ಇರುವಂಥ ಸೌಭಾಗ್ಯ ಇವತ್ತು ನಮಗೆ ಸಿಕ್ಕಿದೆ. ಪವಿತ್ರಾತ್ಮನು ನಂಬರ್ 1 ಮೇಲೆ ಬರ್ತಾನೆ. ಪವಿತ್ರಾತ್ಮನ ಮೇಲೆ ಬರುವ ಉದ್ದೇಶ ಏನು ಗೊತ್ತಾ? ಮೇಕ್ಸ್ ಯು ವರ್ಕ್ ಫಾರ್ ಗಾಡ್. ನಿನ್ನನ್ನು ದೇವರ ಸೇವೆಯನ್ನು ಮಾಡೋದಕ್ಕಾಗಿ ದೇವರು ಉಪಯೋಗಿಸ್ಕೊಳ್ತಾನೆ. ಸ್ತೋತ್ರ, ಸ್ತೋತ್ರ. ಆಮೇಲೆ ಅಪೊಸ್ತಲ ಕೃತ್ಯಗಳು 1:8, ಅಪೊಸ್ತಲ ಕೃತ್ಯಗಳು ಆಕ್ಟ್ಸ್ 1:8, ಆಕ್ಟ್ಸ್ 1:8, ಆಕ್ಟ್ಸ್ 1:8. ಸಿಕ್ಕಿದವರು ಆಮೇಲೆ ಹೇಳ್ರಿ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು, ಎಲ್ಲಿ? ಹಲೋ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು. ನಿಮ್ಮ ಮೇಲೆ ಬರಲು ಏನು ಮಾಡ್ತಾನೆ? ಅವನು ನಿಮ್ಮನ್ನು, ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಸಾಕ್ಷಿಗಳಾಗಿರೋರು ಮಾತ್ರ ಆಮೇಲೆ ಹೇಳ್ರಿ. ನೋಡ್ರಿ, ಕೈಗಳೇ ಎತ್ತಲಿಲ್ಲ. ಯಾವ ಸಾಕ್ಷಿನೂ ಪಾಸ್ಟರ್ ಮನೆಯಲ್ಲೂ ಇಲ್ಲ, ಸಭೆಯಲ್ಲೂ ಇಲ್ಲ, ಆಫೀಸಲ್ಲೂ ಇಲ್ಲ, ಪಕ್ಕದ ಮನೆಯವ್ರಿಗೆ ಹತ್ರನೂ ಇಲ್ಲ. ಸಾಕ್ಷಿಗಳಾಗಿರೋರು ಮಾತ್ರ ಆಮೇಲೆ ಹೇಳ್ರಿ. ಆಮೇಲೆ ನಿಮ್ಮ ಮೇಲೆ ಬರಲು ನೀವು ವೀಕ್ ಆಗಿ, ಸ್ತೋತ್ರ, ವೀಕ್ ಆಗಲ್ಲ, ನೀವು ಬಲವನ್ನ ಹೊಂದಿ. ಗಟ್ಟಿಯಾಗಿ ಹೇಳ್ರಿ, ಬಲವನ್ನ. ಹಾಗಾದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬಂದರೆ ಎಲ್ಲ ಬಲಹೀನತೆಗಳಿಗೂ ಗುಡ್ ಬೈ ಹೇಳಲೇಬೇಕು. ಕಮ್ ಆನ್ ಸಂಬಡಿ, ಯಾರಾದರೂ ಕಮ್ ಆನ್. ಬಲಹೀನತೆಯನ್ನು ಹಿಡ್ಕೊಂಡೆ, ಇಲ್ಲ ದೇವರ ಆತ್ಮ ನನ್ನ ಮೇಲಿದ್ದಾನೆ, ನನ್ನ ಪ್ರಾರ್ಥನೆ ಕೇಳ್ತಾನೆ, ಎಲ್ಲೂ ಕೇಳಲ್ಲ. ಎಲ್ಲ ಬಲಹೀನತೆಗಳು ಹೋಗಬೇಕು. ಶಾರೀರಿಕವಾದ ಬಲಹೀನತೆ, ಮಾನಸಿಕವಾದ ಬಲಹೀನತೆ, ನಿನ್ನ ಚಿಂತೆಯಲ್ಲಿ ನಡತೆಯಲ್ಲಿ ಬರುವ ಬಲಹೀನತೆಗಳು, ಎಲ್ಲ ಬಲಹೀನತೆಗಳು. ಕಮ್ ಆನ್ ಸಂಬಡಿ ಶೌಟ್ ಹಲ್ಲೆಲೂಯಾ. ಕತ್ಲೆ ಇದ್ದರೆ ಲೈಟ್ ಬಂದರೆ ಏನಾಗುತ್ತೆ? ಕತ್ಲೆ ಇರುತ್ತಾ? ಬೆಳಕು ಬಂದರೆ ಏನಾಗುತ್ತೆ? ಕತ್ಲೆ ಓಡೋಗುತ್ತೆ. ಬಲ ಬಂದರೆ ಬಲಹೀನತೆ ಏನಾಗಬೇಕು? ಪಾಸ್ಟ್ರೆ ಅದು ಏನೇ ಹೇಳಿ ಪಾಸ್ಟ್ರೆ, ನನ್ನಲ್ಲೂ ಕೆಲವೊಂದು ಬಲಹೀನತೆಗಳಿದೆ ಪಾಸ್ಟ್ರೆ.
ಅಂತ ಕೋಪ ಬಂದ್ಬಿಡುತ್ತೆ ಪಾಸ್ಟ್ರೆ. ಅದು ಏನು ಮಾತಾಡ್ತೀನಿ ಅಂತ ನನಗೆ ಗೊತ್ತಾಗಲ್ಲ ಆಮೇಲೆ. ಆಹಾ, ಹಾಗಾದ್ರೆ ಪವಿತ್ರಾತ್ಮನ ನಿನ್ನ ಜೊತೆ ಇದ್ದಾನ? ಕೇಳ್ರಿ ಪಕ್ಕದಲ್ಲಿರೋರಿಗೆ, ಪವಿತ್ರಾತ್ಮನ ನಿಮ್ಮ ಜೊತೆಯಲ್ಲಿ ಇದ್ದಾರಾ? ಹೊಟ್ಟೆ ಕಿಚ್ಚು, ಜಗಳ, ಭಿನ್ನತೆ, ಮತ್ಸರ, ಅಸೂಯೆ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅವಳೇ ನನಗೆ ಹೇಳೋದು, ಅವರೇ ನನಗೆ ಹೇಳೋದು, ದೊಡ್ಡಸ್ತಿಕೆ, ಜಂಬ, ಒಣಜಂಬ, ಅಹಂಕಾರ, ದುರಹಂಕಾರ, ಎಲ್ಲಿಂದ ಬರುತ್ತೆ ಇದಲ್ಲ? ಪವಿತ್ರಾತ್ಮನು ನಿನ್ನ ಮೇಲೆ ಬರಲು ನೀವು ಬಲವನ್ನ ಹೊಂದಿ ಅಂದ್ರೆ ಏನರ್ಥ? ದ ಪವರ್ ಇಸ್ ಎಂಪವರಿಂಗ್. ಗಾಡ್ ಇಸ್ ಎಂಪವರಿಂಗ್ ಯು. ಹಳೆ ಮನುಷ್ಯ ಸತ್ತ, ಹಳೆ ಜೀವನ ಮುಗೀತು, ಹಳೆ ನಿನ್ನ ಸ್ವಭಾವಕ್ಕೆ ಗುಡ್ ಬೈ. ಈಗ ನಿನ್ನ ನಿಯಂತ್ರಣ ನಾನ್ ಮಾಡ್ತೀನಿ. ನನ್ನ ವೀಕ್ನೆಸ್, ನನ್ನ ಬಲಹೀನತೆ. ಸ್ತೋತ್ರ. ಫಸ್ಟ್ರೆ ಈಗ ತುಂಬ ಆಶೀರ್ವಾದ ಆಗಿದೆ. ದೇವರ ಆತ್ಮನ ಅಭಿಷೇಕ ಬಂದ ಮೇಲೆ ಅಂತೂ ತುಂಬ ಬದಲಾವಣೆ ಆಗ್ಬಿಟ್ಟಿದ್ದೀನಿ. ಏನಾಗಿದೆಯಪ್ಪ, ಮುಂಚೆ 3 ಪ್ಯಾಕೆಟ್ ಸಿಗರೇಟ್ ಸೇರ್ತಾ ಇದ್ದೆ ದಿನಕ್ಕೆ, ಇವತ್ತು 3 ಸಿಗರೇಟ್ ಸೇರ್ತಾ ಇದ್ದೀನಿ. ಮುಂಚೆ ಕೆಟ್ಟ ಕೋಪ ಬರೋದು ಪಾಸ್ಟ್ರೆ, ಇವಾಗ ಎಷ್ಟು ಕಂಟ್ರೋಲ್ ಆಗ್ಬಿಟ್ಟಿದ್ದೀನಿ. ಆದರೂ ಅವಾಗವಾಗ ಬರ್ತಾನೆ ಇರುತ್ತೆ. ಅಂದರೆ ಏನರ್ಥ? ಅವಾಗವಾಗ ಪವಿತ್ರಾತ್ಮನ ಪಕ್ಕಕ್ಕೆ ಇಟ್ಬಿಡ್ತೀಯ, ಇದನ್ನು ಸೇರಿಸ್ಕೋತೀಯ ಅಂತನಾ? ನಿನ್ನ ಮೇಲೆ ಪವಿತ್ರಾತ್ಮನು ಬರಲು ನೀನು ಬಲ ಹೊಂದಿ. ಹಲ್ಲೆಲೂಯಾ. ಎವ್ರಿ ವೀಕ್ನೆಸ್, ಎಲ್ಲ ಕೊರತೆಗಳು ನೀಗಲೇಬೇಕಾಗುತ್ತೆ. ಇವತ್ತು ಎಷ್ಟು ಜನ ಹೇಳ್ತೀರಾ, ನನ್ನ ಶರೀರದಲ್ಲಿ ಇರುವ ಕೊರತೆಗಳು, ಮಾನಸಿಕವಾದ ಕೊರತೆಗಳು, ಸ್ವಭಾವ ದೋಷಗಳು ಯೇಸುವಿನ ನಾಮದಲ್ಲಿ ನನ್ನನ್ನು ಬಿಟ್ಟು ತೊಲಗಲೇಬೇಕು. ಪವಿತ್ರಾತ್ಮನ ಹೇಳ್ತಾನೆ, ಏಯ್, ಹಳೆ ಸ್ವಭಾವ, ಹಳೆ ಜೀವನ, ಹಳೆ ರೀತಿ, ಅದು ಶಾರೀರಿಕ ಮನುಷ್ಯನಿಂದ ಬಂದಿತ್ತು. ಈಗ ಆತ್ಮಿಕ ಮನುಷ್ಯನಾಗಿದೆಯಾ ನೀನು? ಆತ್ಮಿಕ ಮನುಷ್ಯನಾದರೆ ಮುಂಚೆ ಶಾರೀರಿಕ ಸ್ವಭಾವವುಳ್ಳವನು, ಶಾರೀರಿಕವಾಗಿ ನಡೀತಾ ಇದ್ದವನು, ಅವನ ಬುದ್ಧಿಗೆ ಅವನು ನಡೆಸ್ತಾ ಇತ್ತು. ಆದರೆ ಈಗ ಆತ್ಮ ನಡೆಸೋದ್ರಿಂದ ಅವನು ಕೆಲವೊಂದು ನಿಷೇಧಿಸ್ತಾನೆ. ಅಲ್ಲಿ ಹೋಗಬೇಡ, ಅದು ಮಾಡಬೇಡ, ಅಲ್ಲಿ ಅವ್ರ ಸಂಗಡ ಹೋಗಬೇಡ, ನಿಷೇಧ. ಏನಾಯಿತು? ವಾಟ್ಸ್ ರಾಂಗ್? ನಥಿಂಗ್ ರಾಂಗ್. ಹಳೆ ಮನುಷ್ಯ ಸತ್ತೋದ, ಹೊಸ ಮನುಷ್ಯ ಜೀವಿಸ್ತಾ ಇದ್ದಾನೆ. ಹಳೆ ಡ್ರೈವರ್ ಹೋದರು, ಹೊಸ ಡ್ರೈವರ್ ಚಾರ್ಜ್ ತಗೊಂಡಿದ್ದಾರೆ. ಈಗ ಹಳೆ ಡ್ರೈವರ್ ಸ್ಟೇರಿಂಗ್ ಹಿಡಿದಿಲ್ಲ, ಹೊಸ ಡ್ರೈವರ್ ನಿನ್ನ ಜೀವನದ ಚುಕ್ಕಣಿಯನ್ನು ಹಿಡಿದಿದ್ದಾರೆ. ಹೌದಾ? 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19ನೇ ವಾಕ್ಯ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ. ಯಾರಿಂದ ದೊರಕಿದ್ದು ಪವಿತ್ರಾತ್ಮನು? ಯಾರಿಂದ ದೊರಕಿದ್ದು? ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ. ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂದು ನಿಮಗೆ ತಿಳಿಯೋದು. ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ನೀವು ಯಾರ ಗರ್ಭಗುಡಿ? ದೇವರ ಗರ್ಭಗುಡಿ. ದೇವರ ಗರ್ಭಗುಡಿ ಅಂದ್ರೆ ಏನು? ಅತಿ ಪರಿಶುದ್ಧವಾದ ಸ್ಥಳ. ಮುಂದಿನ ಪದ ಗಮನಿಸ್ರಿ, 20ನೇ ವಾಕ್ಯ. ನೀವು ಇನ್ನು ನಿಮ್ಮ ಸ್ವಂತ ಸೊತ್ತಲ್ಲ. ನಿಮ್ಮನ್ನು ಅವನು ಏನ್ ಮಾಡಿದ್ದಾನೆ? ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ.
ಏನದು ಕ್ರಯ? ಒಬ್ಬನೇ ಮಗನಾದ ತಂದೆಯಾದ ದೇವರು ಒಬ್ಬನೇ ಮಗನಾದ ಯೇಸುವನ್ನ ನಮಗಾಗಿ, ನನಗಾಗಿ, ನಿನಗಾಗಿ ಬಲಿಯಾಗಿ ಅರ್ಪಿಸಿ ಅವನು ತನ್ನ ಪ್ರೀತಿಯ ನಿಜ ಗುಣವನ್ನು ತೋರಿಸಿದ್ದಾನೆ. ಆಮೇ. ಹಾಗಾದ್ರೆ ನಾವು ನಿಯಂತ್ರಿಸೋಕ್ಕಾಗುತ್ತಾ? ಇನ್ನ ಬಲ ಹೊಂದಿ ನಾವು ಬಲ ಹೊಂದ ಮೇಲೆ ಏನಾಗಬೇಕು? ಬಲಹೀನರು ಅಂತ ಹೇಳಂಗಿಲ್ಲ. ಬಲ ಹೊಂದಿದವ್ರು ಮಾತ್ರ ಆಮೇಲೆ ಹೇಳ್ರಿ. ಫಸ್ಟ್ ಆಫ್ ಆಲ್ ನಾನು ಕೇಳ್ತೀನಿ, ಪವಿತ್ರಾತ್ಮ ಭರಿತರಾಗಿರೋರು ಮಾತ್ರ ಆಮೇಲೆ ಹೇಳ್ರಿ. ಕೈ ಕರೆಕ್ಟ್ ಆಗೈತ್ರಿ, ಈಗ ಸಂಶಯದಲ್ಲಿ ಬೇಡ. ಪವಿತ್ರಾತ್ಮ ಭರಿತರಾಗಿರೋರ? ಓ ಮೈ ಗಾಡ್, ಐ ಆಮ್ ಸೋ ಬ್ಲೆಸ್ಡ್ ಪಾಸ್ಟರ್. ಇಷ್ಟು ಜನ ಆತ್ಮಭರಿತರಾಗಿರೋರು. ಓಹ್, ದೈವ ಸಾನ್ನಿಧ್ಯಾನದ ಸಾಂದ್ರತೆ ಎಷ್ಟು ದೊಡ್ಡದಾಗಿರುತ್ತೆ ಹೇಳ್ರಿ. ಆಮೇಲೆ ಬಲ ಹೊಂದಿ. ಏನಕ್ಕೆ ಬಲ ಹೊಂದೋದು? ಏನಕ್ಕೆ ಬಲ ಹೊಂದೋದು? ಪಾಸ್ಟ್ರಿಗೆ ವಿರುದ್ಧ ಹೋರಾಟ ಮಾಡೋಕ್ಕೆ, ಲೀಡರ್ಸ್ಗೆ ವಿರುದ್ಧವಾಗಿ ಮಾತಾಡೋಕ್ಕೆ, ಸಭೆಗೆ ವಿರುದ್ಧವಾಗಿ ಮಾತಾಡೋದಕ್ಕೆ. ಮುಂಚೆ ಅಂಬೆಗಾಲು ಹಾಕ್ಕೊಂಬರ್ತಾ ಇದ್ವಿ, ಈಗ ಹೆಂಗೆ ನಡೀತಾ ಇದ್ದೀವಿ. ಈಗೆಲ್ಲ ಕೇಳ್ಬೋದು, ಎಲ್ಲ ಮಾತಾಡ್ಬೋದು. ಸ್ತೋತ್ರ. ಅದಕ್ಕಲ್ರಿ ಬಲ ಕೊಟ್ಟಿರೋದು. ಬಲ ಹೊಂದಿ ಯೆರೂಸಲೇಮಿನಲ್ಲೂ ಎಲ್ಲ ಯೂದಾಯ, ಸಮರ್ಯ, ಭೂಲೋಕದ ಕಟ್ಟ ಕಡೆವರೆಗೂ ಹೋಗಿ ಸಾಕ್ಷಿ ಆಗೋದಕ್ಕೆ. ದ ಪರ್ಪಸ್ ಏನು ಗೊತ್ತಾ? ನೀನು ಸಾಕ್ಷಿಯಾಗಿರ್ಬೇಕು. ಅಭಿಷೇಕ ಹೊಂದೋದು ಏನಕ್ಕೆ? ಕೆಲವರೆಲ್ಲ ನೋಡಬೇಕು. ನಮ್ಮ ಅಸರ್ಸ್ ಟೀಮ್ ಅವ್ರು ಹೇಳ್ತಾ ಇರ್ತಾರೆ, ಫಾಸ್ಟ್ರೇ ಈ ಅಮ್ಮನ ಅಭಿಷೇಕ ಬಂದ್ಬಿಟ್ರೆ ಈ ಅಮ್ಮನ ಹಿಡಿಯೋದೇ ಕಷ್ಟ ಅಂತ. ಸ್ತೋತ್ರ. ಆಮೇಲೆ ಹೊರಗಡೆ ಬಂದ್ಬಿಟ್ರೆ ಏನು ಜಗಳ ಮಾಡ್ತಾರೆ ಪಾಸ್ಟ್ರೆ ಇವರು? ಡೌಟ್ ಇದೆ ಪಾಸ್ಟ್ರೆ ಇವರಿಗೆ. ಸ್ತೋತ್ರ. ಇಲ್ಲಿ ಆತ್ಮದಲ್ಲಿ ಅಶರ್ಸ್ ಟೀಮ್ ಏನೋ ಹಿಡಿಯಕ್ಕೆ ಹೋಗ್ಬಿಟ್ರೆ ಅವ್ರನ್ನ ತಳ್ಳಿ 4 ಜನನ ಒದ್ದು. ಸ್ತೋತ್ರ. ನಾನು ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ಪರಿಶುದ್ಧಾತ್ಮನು, ಜ್ಞಾನದ ಆತ್ಮನು, ಪವಿತ್ರಾತ್ಮನು ನಮ್ಮ ಮೇಲೆ ಬಂದಾಗ ವಿ ಮಸ್ಟ್ ಬಿ ಚೇಂಜ್. ಬದಲಾವಣೆ ಆಗಿರಬೇಕು, ಆಗಲೇಬೇಕು. ಆಮೇಲೆ ಹಳೆ ಸ್ನೇಹಿತರನ್ನ ಗುಡ್ ಬೈ ಹೇಳಲೇಬೇಕು. ಹಳೆ ನಡತೆಗಳಿಗೆ ಗುಡ್ ಬೈ ಹೇಳಬೇಕು. ಹಳೆ ಮಾತು, ಹಲೋ, ನಿಮ್ಮ ಮಾತು ಯಾರು ನಿಯಂತ್ರಿಸ್ತಾ ಇರೋದು? ಯಾರು ನಿಯಂತ್ರಿಸೋದು? ಪವಿತ್ರಾತ್ಮನು, ಜ್ಞಾನದ ಆತ್ಮನು. ನಾನು ನೋಡಿದ್ದೀನಿ ನೋಡ್ರಿ, ನಾನು ಎಷ್ಟೇ ಪವಿತ್ರಾತ್ಮ ಭರಿತನಾದರೂ ಯಾರಾದರೂ ನನ್ನ ಟಚ್ ಮಾಡಿದ್ರೆ ಸಾಕು, ಐ ಕ್ಯಾನ್ ಸೆನ್ಸ್. ನನ್ನ ಶರೀರದಲ್ಲಿ ಇದ್ದರು, ಆತ್ಮ ಭರಿತನಾಗಿದ್ರು ನನ್ನ ಶರೀರ ಯಾರೋ ಮುಟ್ಟಿದ್ರೂ ಗೊತ್ತಾಗ್ಬಿಡುತ್ತೆ. ಅಂಥದ್ರಲ್ಲಿ ನಾನು ಕೇಳ್ತೀನಿ, ಹಿಡ್ಕೊಂಡ್ರು ಅವ್ರನ್ನ ಒದ್ಬಿಟ್ಟು ತಿರ್ಗಾ ಬಿದ್ದು ಒದ್ದಾಡ್ಬಿಟ್ಟು ನನಗೆ ಆ ಶಕ್ತಿ ಬಂದ್ಬಿಡ್ತು. ಏನು ಶಕ್ತಿ ಬಂತು? ಫೈಟಿಂಗ್ ಶಕ್ತಿ ಬಂದಿದೆ. ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಎಸ್, ಪವಿತ್ರಾತ್ಮ ಭರಿತರಾದಾಗ ಕೆಲವರು ಉರುಳ್ತಾರೆ. ದಟ್ಸ್ ರೈಟ್. ವಿ ಕ್ಯಾನ್ ಸಿ ಆಫ್ಟರ್ ದಟ್. ಅದು ಮುಗಿದ ಮೇಲೆ ಅವರ ಜೀವನ, ಅವರ ಸೇವೆ, ಅವರ ಶೈಲಿ ಎಲ್ಲ ಬದಲಾವಣೆ ಆಗಿರುತ್ತೆ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಇದ್ದೀರಾ ನೀವು ನನ್ನ ಜೊತೆ? ಸಂತೋಷ ಇರೋರು ಮಾತ್ರ ಆಮೇಲೆ ಹೇಳ್ರಿ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಪವಿತ್ರಾತ್ಮನು ಪರಿಜ್ಞಾನದ ಆತ್ಮನು ಅಂತ. ಪವಿತ್ರಾತ್ಮನು ನಿನಗೇನಾದರೂ ಉತ್ತಮವಾದ ಕಂಡ್ರೆ ಒಳ್ಳೆಯದನ್ನು ಹಿಡ್ಕೋತೀಯ. ಕಾರಣ ಏನು ಗೊತ್ತಾ? ನಿಯಂತ್ರಿಸುವವನು ಪವಿತ್ರಾತ್ಮನು. ಮುಂಚೆ ನೀವು ಯಾರಾಗಿದ್ರಿ? ಪಾಪಿಗಳಾಗಿದ್ರಿ. ಪಾಸ್ಟರ್ ಮಂಗಳ ಪ್ರಾರ್ಥನೆ ಮಾಡಿದಾಗ ಹೇಳಿದ್ರು, ಕತ್ತಲೆಯಲ್ಲಿ ಇದ್ದಂಥ ನಮ್ಮನ್ನು ಆಶ್ಚರ್ಯಕರವಾದ ಬೆಳಕಿನ ಕಡೆಗೆ ಕರೆದಾತನ ಸದ್ಗುಣಗಳನ್ನು ಘೋಷಿಸೋದಕ್ಕೆ ಆರಿಸಲ್ಪಟ್ಟವ್ರು ನಾವು.
ಕತ್ಲೆಯಲ್ಲಿದ್ವಿ, ಕಣ್ಕುರುಡರಾಗಿದ್ವಿ, ಪಾಪಿಗಳಾಗಿದ್ವಿ. ಅಲ್ಲಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿ ಹೊರಗಡೆ ತಂದನು. ಹೊರಗಡೆ ತಂದು ಅದೇ ಜೀವನ ಮಾಡೋದಕ್ಕಲ್ಲ, ಹಾಗೆ ಬದುಕೋದಕ್ಕ. ಹೌದ್ರಿ, ನಾನು ರಕ್ಷಣೆ ಹೊಂದಕ್ಕೆ ಮುಂಚೆ 100 ಗಟ್ಟಲೆ ಸ್ನೇಹಿತರು ಇದ್ರು ನನಗೆ. ಅದು ರಕ್ಷಣೆ ಹೊಂದಿದ ತಕ್ಷಣ ಎಲ್ಲ ಸ್ನೇಹಿತರಿಗೆ ಗುಡ್ ಬೈ ಹೇಳಿದೆ. ಆಮೇಲೆ ನಿಮ್ಮ ನಡತೆಗಳು ಬದಲಾವಣೆ ಆಗಲಿಲ್ಲ ಆದರೆ ನಿಮ್ಮಲ್ಲಿ ಪವಿತ್ರಾತ್ಮನು ಇಲ್ಲ. ನಿಮ್ಮ ಸ್ವಭಾವದಲ್ಲಿ ಬದಲಾವಣೆ ಆಗಲಿಲ್ಲ ಆದರೆ ನಿಮ್ಮಲ್ಲಿ ಪವಿತ್ರಾತ್ಮನು ಇಲ್ಲ. ಪವಿತ್ರಾತ್ಮನು ಇರೋದು ನಿನ್ನನ್ನು ತಿದ್ದೋಕೆ, ನಿನ್ನ ನಡೆಸೋಕೆ. ಪವಿತ್ರಾತ್ಮ ನಿನ್ನ ಒಳಗಡೆ ಬಂದಾಗ ನಿನ್ನ ಬಲಹೀನತೆಯನ್ನು ತೆಗೆದು, ಕೆಲವರಿಗೆ ಕೆಟ್ಟ ಮಾತು ಬೈಯೋದು ಒಂದು ಬಲಹೀನತೆ, ಕೆಲವರಿಗೆ ಮದ್ಯಪಾನ ಮಾಡೋದು ಒಂದು ಬಲಹೀನತೆ, ಸ್ತೋತ್ರ, ಕೆಲವರಿಗೆ ಕೋಪ ಮಾಡ್ಕೊಳೋದು ಬಲಹೀನತೆ, ಕೆಲವೊಂದು ಬಲಹೀನತೆಗಳು ಇರುತ್ತೆ. ಧೂಮಪಾನ ಮಾಡೋದು, ದುರಾಚಾರದಲ್ಲಿ ಜೀವಿಸೋದು, ಕೆಲವರಿಗೆ ಅದೊಂದು ಬಲಹೀನತೆ. ಆದರೆ ಪವಿತ್ರಾತ್ಮನು ನಿನ್ನ ಮೇಲೆ ಬರಲು ನಿನಗೆ ಬಲ ಬರುತ್ತೆ. ಏನಕ್ಕೆ ಬಲ ಬರುತ್ತೆ? ಇದನ್ನು ಓವರ್ಕಮ್ ಮಾಡೋದಕ್ಕೆ, ಇದನ್ನು ತುಳಿದು ಅದರ ಮೇಲೆ ಪವಿತ್ರಾತ್ಮನ ಕ್ರಿಯೆಗಳನ್ನು ತೋರ್ಪಡಿಸೋದಕ್ಕೆ ಪವಿತ್ರಾತ್ಮನು ನಿನಗೆ ಬಲವನ್ನು ಕೊಡುವಂತನಾಗಿರ್ತಾನೆ. ಅರ್ಥ ಆದವರು ಮಾತ್ರ ಆಮೇಲೆ ಹೇಳ್ರಿ. ಅರ್ಥ ಆದವರು ಮಾತ್ರ. ನಾನು ಹಿಡಿದಿದ್ದ ಹಠ, ನಾನು ಯಾರಿಗೂ ಬಗ್ಗಲ್ಲ, ನಾನು ಕರೆಕ್ಟು. ಯೇಸು ಸ್ವಾಮಿ ಬಂದರೆ ಫಸ್ಟ್ ನಾನೇ ಎತ್ತಲ್ಪಡೋದು ಅಂಥ ಭಾವನೆಯಲ್ಲಿರೋರನ್ನ ಹೆಂಗ್ರಿ ಬದಲಾಯಿಸೋದು? ಪವಿತ್ರಾತ್ಮನೂ ಬದಲಾಯಿಸಲ್ಲ, ಲೋಕದಲ್ಲಿ ಯಾರೂ ಬದಲಾಯಿಸೋಕ್ಕಾಗಲ್ಲ. ನೋಡ್ರಿ, ನಾನು ಒಂದು ಗುಟ್ಟು ಹೇಳ್ತೀನಿ, ನಿಮ್ಮ ಪಾಸ್ಟ್ರ್ ಮಾತಿಗೆ ನೀವು ವಿಧಿಯರ ಆಗಲಿಲ್ಲ ಆದರೆ ನೀವು ಪವಿತ್ರಾತ್ಮನಿಗೆ ವಿಧಿಯರ ಆಗಲ್ಲ. ಕಣ್ಣು ಕಾಣ ಈ 6 ಅಡಿ ಮನುಷ್ಯನ ಮಾತೇ ಕೇಳಲ್ಲ ಅಂದರೆ ಕಾಣದೇ ಇರೋ ಪವಿತ್ರಾತ್ಮ ನೀನೆಲ್ಲಿ ಕೇಳ್ತೀಯ? ಅದು ಇಷ್ಟು ಬಂಡವಾಗಿ ಹೇಳೋದು ಪಾಸ್ಟ್ರು. ಸೆನ್ಸರ್ ಕಟ್ ಇಲ್ದರೆ ಸ್ತೋತ್ರ ಹೇಳಿಲ್ವಲ್ಲ. ಸಹೋದರರಿಗೆ ಟೆಸ್ಟ್ ಮಣಿ ಹೇಳಕ್ಕೆ ಕೊಟ್ಟರೆ, ಮೈಕ್ ಕೊಟ್ಟರೆ ಸಾಕು. ನಿಮ್ಮ ಹೆಂಡತಿ ಬಗ್ಗೆ 4 ಮಾತು ಮಾತಾಡಿ ಅಂದರೆ ಏನು ಹೇಳಿ ಬಿಡಿ ಪಾಸ್ಟ್ರೆ, ಬಾಯಿ ಬಿಡಿಕೆ ಅವಳು, ಎಷ್ಟು ಹೇಳಿದ್ರು ಕೇಳಲ್ಲ. ಮತ್ತಿನ್ನೇನು ಹೇಳೋದು ಬಿಡಿ. ಇದಾ ಸಾಕ್ಷಿ? ಹೆಂಡತಿ ಹತ್ರ ಮೈಕ್ ಕೊಟ್ಬಿಟ್ಟು ಗಂಡನ ಬಗ್ಗೆ 4 ಮಾತು ಮಾತಾಡೋ ಅಂದರೆ ಏನು ಪಾಸ್ಟ್ರೆ, ಪುರುಷನಾಗ ಮನೇಲಿದ್ದಾನೆ ಅಷ್ಟೇ ವಿನಃ 3 ಕಾಸು ಪ್ರಯೋಜನ ಇಲ್ಲ, ನಾನು ದುಡ್ದಾಕ್ಬೇಕು, ಅವ್ನು ತಿಂದಾಕ್ತಾ ಇದ್ದಾನೆ. ಇದಾ ಬದಲಾವಣೆ? ಆದರೆ ಆಲಯದ ಒಳಗಡೆ ಬಂದರೆ ಮಾತ್ರ ಗ್ಲೋರಿ 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 ಹಲ್ಲೆಲೂಯಾ, ಆತ್ಮದಲ್ಲಿ ಬರಿತಾ. ಏನ್ರಿ ಆತ್ಮ ಬರಿತಾ? ಮೊದಲು ಸ್ವಭಾವ ಬದಲಾವಣೆ ಆಗಲಿ. ರಕ್ಷಣೆ ಹೊಂದಿದ ಮೇಲೂ ಹಳೆ ರೀತಿಯಲ್ಲಿ ನಡ್ಕೊಳೋದು, ಹಳೆ ಜೀವಿತದ ಶೈಲಿಯಲ್ಲಿ ಬದುಕೋದು. ಚೇಂಜ್. ನಂಬರ್ 2, ದ ಅನಾಯಿಂಟಿಂಗ್ ಇನ್ ಯು. ಪವಿತ್ರಾತ್ಮನು ನಿನ್ನ ಒಳಗಡೆ ಯಾಕೆ? ಗೈಡ್ಸ್ ಯು ಇನ್ ಟು ಹಿಸ್ ಪರ್ಫೆಕ್ಟ್ ವಿಲ್. ನಿನ್ನನ್ನು ತನ್ನ ಚಿತ್ತಕ್ಕನುಸಾರವಾಗಿ ದಾರಿ ನಡೆಸೋದಕ್ಕೆ ಪರಿಶುದ್ಧಾತ್ಮನು ನಿನ್ನ ಒಳಗಡೆ ಇದ್ದಾನೆ. ಹಲೋ, ಇದ್ದೀರಾ ನೀವು ನನ್ನ ಜೊತೆ? ಆಮೇಲೆ ನಾವು ಹಾಡು ಹೇಳುವಾಗ ಪವಿತ್ರಾತ್ಮನೇ ಪವಿತ್ರಾತ್ಮನೇ ಎಷ್ಟು ಸತಿ ಕೂಗಿ ಹೇಳ್ತೀವಿ. ಪರಿಶುದ್ಧ ದೇವರಾತ್ಮನೇ ನನ್ನೊಳಗೆ ವಾಸಿಸುವ. ಹೆಂಗೆ ನೋಡಿ, ಅದೇ ಬಂತು. ನನ್ನೊಳಗೆ ವಾಸಿಸುವ ಈ ದಿನವು ನಿನ್ನ ಚಿತ್ತದಂತೆ ನಡೆಸಬೇಕಯ್ಯ. ಪವಿತ್ರಾತ್ಮನ್ ರೆಡಿ ಇದ್ದಾರೆ, ನೀವು ನಡಿಬೇಕಲ್ಲಯ್ಯ. ಹಾಡು ಮಾತ್ರ ಹೇಳೋದು, ನಿನ್ನ ಚಿತ್ತದಂತೆ ನನ್ನ ನಡೆಸಬೇಕಯ್ಯ. ಬಾಪ ನಡೆಸ್ತೀನಿ ಅಂದರೆ ಎಲ್ಲಿ? ಹತ್ತು ಕಡೆ, ನನಗೆ ಟೈಮ್ ಇಲ್ಲ ಈಗ.
ಚರ್ಚಲ್ಲಿ ಮಾತ್ರ ಭಾನುವಾರ ಒಂದಿನ ಬರೋದು, ಅದು ಬರೋದೇನು ಸ್ತೋತ್ರ. ಸಬ್ಮೆರಿನ್ ಬಂದಂಗೆ ಬರೋದು, ಡುಬು 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 ಅಂತ ನೋಡಿದರೆ ಸಬ್ಮೆರಿನ್ ಅಂತರ್ಜಲಗಾಮಿ ನೀರೊಳಗಡೆ ಇರುತ್ತದು. ಸ್ತೋತ್ರ. ವಾರ ಎಲ್ಲ ಫಾಸ್ಟಿಂಗ್ ಪ್ರೇಯರ್ ಇರಲ್ಲ, ಬೈಬಲ್ ಸ್ಟಡಿಗೆ ಬರಲ್ಲ, ಯಾವುದಕ್ಕೂ ಬರಲ್ಲ, ಒಂದು ಕೂಟಕ್ಕೆ ಬರಲ್ಲ. ಸ್ತೋತ್ರ. ಭಾನುವಾರ ಆದರೆ ಡುಬ್ಬು 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 ನೀರಿಂದ ಮೇಲಕ್ಕೆ ಎದ್ದು ಬರುತ್ತೆ. ಸ್ತೋತ್ರ. ಆವಾಗ ಊರವರೆಲ್ಲ ತಿಳ್ಕೊತಾರೆ, ಓ ಬರ್ತಾ ಇದ್ದಾರೆ, ಅಣ್ಣವ್ರು ಬರ್ತಾ ಇದ್ದಾರೆ, ಅಕ್ಕವ್ರು ಬರ್ತಾ ಇದ್ದಾರೆ ಅಂತ. ಸ್ತೋತ್ರ. ಆರಾಧನೆ ಮುಗಿದ ಮೇಲೆ, ಅದು ಒಂದನೇ ಆರಾಧನೆ ಮುಗಿದ ತಕ್ಷಣವೇ ಮುಳುಗ್ತಾರೆ ನೋಡ್ರಿ. ಸ್ತೋತ್ರ. ಆಗ ಒಂದು ಶಬ್ದ ಮಾಡಿಬಿಟ್ಟು ಹೋಗ್ತಾರೆ. ಇಲ್ಲಿ ಎಲ್ಲರನ್ನ ಒಂದು ಶಬ್ದ ಮಾಡಿ ಎಲ್ಲರನ್ನ ಮೀಟ್ ಮಾಡಿ, ಸ್ತೋತ್ರ, ನಮ್ಮ ಪ್ರವೀಣ್ ಬ್ರದರ್ ಕ್ಯಾಂಟೀನಲ್ಲಿ ಬಿರಿಯಾನಿನೂ ಇಡ್ಲಿನೂ ತಟ್ಟೆ ಇಡ್ಲಿನೂ ತಿಂದ್ಬಿಟ್ಟು ಸ್ತೋತ್ರ ಡುಬ್ಬು 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 ಅಂತ ಮುಳುಗಿದ್ರೆ ನೆಕ್ಸ್ಟ್ ಭಾನುವಾರನೇ ತಿರ್ಗಾ ಡುಬ್ಬು ಡುಬ್ಬು ಎದ್ದೊಳೋದು. ಮಧ್ಯದಲ್ಲಿ ಯಾರಯ್ಯ ನಡೆಸೋದು? ನಮ್ಮ ಪ್ರಕಾರ ನಾನು ನಡೀತಾ ಇದ್ವಿ. ಭಾನುವಾರ ಬಂದರೆ ಮಾತ್ರ ಪವಿತ್ರಾತ್ಮನೇ ಪವಿತ್ರಾತ್ಮನೇ ಪರಿಶುದ್ಧ ದೇವರಾತ್ಮನೇ ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ ಈ ದಿನವೂ ನಿಂಚಿತ್ತದಂತೆ ನಡೆಸಬೇಕಯ್ಯ. ನಡಿತೀರಾ? ನೋಡಿದ್ರೆ ಉಸಿರೇ ಇಲ್ಲ. ನಡಿತೀರಾ ಅಂದಿದ್ದಕ್ಕೆ ಅದಂಗೆ ಪ್ರಾಕ್ಟಿಕಲ್ ಆಗಿ ನಾನು ಮಾತಾಡ್ತಾ ಇದ್ದೀನಿ. ನಿಮ್ಮೊಟ್ಟಿಗೆ ನಾನು ಪ್ರಸಂಗ ಮಾಡ್ತಾ ಇಲ್ಲ, ನಾನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ. ಪರಿಶುದ್ಧಾತ್ಮನ ನಡೆಸಬೇಕು ಅಂದರೆ ನಿನ್ನ ನಿಯಂತ್ರಣ ಪವಿತ್ರಾತ್ಮನ ಕೈಯಲ್ಲಿ ಒಪ್ಪಿಸ್ಬೇಕು. ಹೌದಾ ಅಲ್ವಾ? ಪವಿತ್ರಾತ್ಮನ ನಡೆಸುವಾಗ ನೀನು ಜೊತೆಗೆ ನಡಿಬೇಕೇ ವಿನಃ ನೀನೇ ನಿನ್ನಿಷ್ಟಕ್ಕೆ ನಡೆಯಕ್ಕೆ ಹೋಗಬಾರ್ದು. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೀರಾ. ಅರ್ಥ ಆಗ್ತಾ ಇದೆಯಾ? ಇದ್ದೀರಾ ನೀವು ನನ್ನ ಜೊತೆ? ಕೋಪ ಇರೋ ರಾಮೇನು ಹೇಳಲಿ. ನನಗೆ ಗೊತ್ತು, ನ್ಯಾಚುರಲ್ ಆಗಿ ಬರುತ್ತೆ ಇಂಥದ್ದೆಲ್ಲ ಹೇಳಿದ್ರೆ ಕೋಪ ಅಂತ. ಇಷ್ಟು ಕೋಪ ಇದೆ ಅಂದ್ಕೊಂಡಿರಲಿಲ್ಲ. ಲಿಸನ್ ಟು ಮೀ. ನಾನು ನಿಮ್ಮ ಒಳಗಡೆ ನಮ್ಮ ಜೀವನ ಶೈಲಿಯನ್ನು, ನಾವು ನಡ್ಕೊಳ್ಳುತ್ತಾ ಇರುವ ರೀತಿಯನ್ನು, ಪವಿತ್ರಾತ್ಮನ ಸಂಗಡ ನಾವು ಮಾಡ್ತಿರುವಂಥ ತಪ್ಪು ತಿದ್ಕೊಳ್ಳೋದಕ್ಕೆ ಬೇಕಾದ ಕಾರ್ಯಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊತಾ ಇದ್ದೀನಿ. ಪರಿಶುದ್ಧಾತ್ಮನ ನಿಮ್ಮ ಮೇಲೆ ಬರುವಾಗ ನಿಮಗೇನು ದೊರಕುತ್ತೆ? ಬಲ ದೊರಕುತ್ತೆ. ಬಲ ಏನಕ್ಕೆ ದೊರಕುತ್ತೆ? ಸಾಕ್ಷಿಯಾಗಿರೋದಕ್ಕೆ. ಸಾಕ್ಷಿಯಾಗಿ ಕಾಲೇಜಿಗೆ ಹೋದರೂ ನೀನು ವಿಶ್ವಾಸಿ ಅಂತ ತೋರಿಸ್ಬೇಕು, ಸಭೆಗೆ ಹೋದರೂ ವಿಶ್ವಾಸಿ ಅಂತ ತೋರಿಸ್ಬೇಕು. ಸ್ತೋತ್ರ. ಸಭೆ ಒಳಗಡೆ ಬಂದರೆ ವಿಶ್ವಾಸಿಗಳೇ ತಗೊಳ್ರಿ. ಸಭೆ ಒಳಗಡೆ ನಮ್ಮ ಅರ್ಷರ್ಸ್ ಟೀಮಿನವ್ರು ಹೇಳ್ತಾರೆ, ಸಿಸ್ಟರ್ ಅಲ್ಲಿ ಕುತ್ಕೊಂಡು, ಏನೋ ನಾನು ಅಲ್ಲೇ ಕುತ್ಕೊಬೇಕು ಅನ್ನೋದು ನಿನಗೇನೋ, ನಾನು ಇಲ್ಲೇ ಕುತ್ಕೊಂಡು ಏನೀಗ? ನಿಮ್ಮ ಸಭೆಯಲ್ಲಿ ಸಾಕ್ಷಿ ಕಾಪಾಡ್ಕೊಳ್ರಿ. ನಿಮ್ಮ ಹೋಗುವ ಆಫೀಸಿನಲ್ಲಿ ಸಾಕ್ಷಿ ಕಾಪಾಡ್ಕೊಳ್ರಿ. ನಿಮ್ಮ ಜೊತೆಯಲ್ಲಿ ಕೆಲಸಗಾರರು ಹೇಳಬೇಕು, ಅವರು ಪ್ರಾರ್ಥನೆ ಮಾಡುವವರು, ಅವರು ದೇವ್ರ ಮಗಳು. ಆಮೇಲೆ ನಾನು ಕೆಲಸ ಮಾಡ್ತಿದ್ದ ಕಾಲದಲ್ಲಿ ಕೆಲಸದಲ್ಲಿ ಎಲ್ಲ ಶುಕ್ರವಾರ ಅವ್ರದ್ದೇ ಆದಂಥ ಕಾರ್ಯಗಳನ್ನೆಲ್ಲ ಮಾಡ್ತಾಯಿದ್ರು. ಆದರೆ ನನ್ನ ಕ್ಯಾಬಿನ್ ಹತ್ರನೂ ಬರಲ್ಲ. ಎಲ್ರಿಗೂ ಅವ್ರಿಗೆ ಪ್ರಸಾದ ಅದು ಇದೆಲ್ಲ ತಗೊಂಡೋಗೋರು, ನನ್ನ ಹತ್ರ ಮಾತ್ರ ಬರಲ್ಲ. ಯಾಕಂದರೆ ಅವ್ರ ದೇವ್ರ ಮಗ, ಅವನು ಬರಲ್ಲ. ನಿಮ್ಮ ಕುರಿತು ಯಾರು ಹಾಗೆ ಹೇಳ್ತಾರೆ? ಹೇಳ್ತಾರಾ? ಹೋಗ್ಲಿ, ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ದೀರಾ? ಆ ಏರಿಯಾದಲ್ಲಿ ನೀವು ಪರಿಚಯ ಇದ್ದೀರಾ? ಅಲ್ಲೋಗಿ ನಂದಿನಿ ಬೂತ್ ಎಲ್ಲಿದೆ ಅಂತ ಕೇಳ್ರಿ, ಜನ ತೋರಿಸ್ತಾರೆ. ನಂದಿನಿ ಅವ್ರ ಮನೆಯಲ್ಲಿದೆ ಅಂದರೆ ಯಾವ ನಂದಿನಿ ಅಂತಾರೆ. ಸಾಕ್ಷಿನೇ ಇಲ್ಲ. ಸಾಕ್ಷಿ ಇರಬೇಕು. ಆಮೇ ಬಲ ಹೊಂದಿ ಯೆರೂಸಲೇಮಿನಲ್ಲೂ ಎಲ್ಲ ಯೂದಾಯ ಸಮರಯ ಭೂಲೋಕದ ಕಟ್ಟ ಕಡೆವರೆಗೂ ನೀವು ನನಗೆ ಸಾಕ್ಷಿಗಳಾಗಿರಬೇಕು. ಅದಕ್ಕೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರೋದು. ನಿಮ್ಮ ಮೇಲೆ ಬಂದಾಗ ನಿಮಗೊಂಥರ ಬಲ ಬರುತ್ತೆ, ಧೈರ್ಯ ಬರುತ್ತೆ, ವಾಕ್ಯ ಹೇಳೋ ಧೈರ್ಯ ಬರುತ್ತೆ.
ಹಾಡು ಹೇಳೋ ಧೈರ್ಯ ಬರುತ್ತೆ, ಸಾಕ್ಷಿ ಹೇಳೋ ಧೈರ್ಯ ಬರುತ್ತೆ, ಪ್ರಸಂಗ ಮಾಡೋ ಧೈರ್ಯ ಬರುತ್ತೆ, ವಾಕ್ಯದ ಮರ್ಮಗಳನ್ನು ಗ್ರಹಿಸ್ಕೊಂಡು ಮತ್ತೊಬ್ಬರಿಗೆ ಉಪದೇಶ ಮಾಡುವ ಧೈರ್ಯ ಬರುತ್ತೆ. ಅದು ಬಲ ಬರೋದು. ಎರಡು, ಪವಿತ್ರಾತ್ಮನು ತನ್ನ ಚಿತ್ತವನ್ನು ನಿನ್ನಲ್ಲಿ ನೆರವೇರಿಸುವುದಕ್ಕೆ ಅವನು ನಿನ್ನನ್ನು ಗೈಡ್ ಮಾಡ್ತಾನೆ. ಯೋಹನನ ಸುವಾರ್ತೆ 14:17, ಜಾನ್ ಚಾಪ್ಟರ್ 14:17, 14:17. ಆ ಸಹಾಯಕನು ಯಾರೆಂದರೆ, ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೋ ತಿಳಿಯದೆಯೋ ಇರುವುದರಿಂದ ಆತನನ್ನು ಹೊಂದಲಾರರು. ಲೋಕದ ಜನ ಅವರು ನೋಡಿಲ್ಲ, ಹೊಂದಿಲ್ಲ, ಅವ್ರು ತಿಳಿದಿಲ್ಲ. ನಿಮಗಾದ್ರೆ ಈ ಗುಟ್ಟು ದೇವರು ತೋರಿಸ್ಕೊಡ್ತಾ ಇದ್ದಾನೆ. ನೀವು ತಿಳ್ಕೊಳ್ತಾ ಇದ್ದೀರಾ, ನೀವು ಹೊಂದ್ಕೊಳ್ತಾ ಇದ್ದೀರಾ. ಆಮೇಲೆ ನೀವು ಆತನನ್ನು ಬಲ್ಲಿರಿ. ಹೇಗೆಂದರೆ ನಿಮ್ಮ ಮನೆಯಲ್ಲಿ ವಾಸ ಮಾಡ್ತಾನೆ, ನಿಮ್ಮೊಳಗೆ ಇರುವನು. ಒಂದು ನಿಮಿಷ, ರಾಜು ಪಾಸ್ಟರ್ ಬನ್ನಿ. ಜ್ವರ ಬಂದರೆ ನಿಮ್ಮ ಮೈ ಒಳಗಡೆ ನಡೆಯೋದು ನನಗೆ ಗೊತ್ತಾಗುತ್ತಾ, ನಿಮಗೆ ಗೊತ್ತಾಗುತ್ತಾ? ಯಾಕೆ? ನಿಮ್ಮ ಒಳಗಡೆ ಜ್ವರ ಎಲ್ಲಿ? ಸಿಕ್ಕಾಪಟ್ಟೆ ಮೈ ಕೈ ನೋವು ಅಂತೀರ. ಯಾರು ಗೊತ್ತಾಗೋದು? ಪವಿತ್ರಾತ್ಮ ನಿಮ್ಮ ಒಳಗಡೆ ಇದ್ದರೆ ಯಾರು ಗೊತ್ತಾಗೋದು? ಅದನ್ನೇ ವಾಕ್ಯ ಹೇಳ್ತಾ ಇದೆ. ನಿಮ್ಮಲ್ಲಿ ವಾಸ ಮಾಡ್ತೀನಿ, ನಾನು ನಿಮ್ಮೊಳಗೆ ಇರ್ತೀನಿ. ಲೋಕ ಅರಿಯೋದಿಲ್ಲ, ಲೋಕದ ಜನರಿಗೆ ಇದು ಗೊತ್ತಾಗೋದಿಲ್ಲ, ಲೋಕದ ಜನರಿಗೆ ಅದರ ಬಗ್ಗೆ ಗೊತ್ತಿಲ್ಲ. ಪವಿತ್ರಾತ್ಮನು ಸತ್ಯದಲ್ಲಿ ನಿಮ್ಮನ್ನು ದಾರಿ ನಡೆಸುವವನು. ಪಾಪದ ಕುರಿತು, ನೀತಿಯ ಕುರಿತು, ನ್ಯಾಯ ತೀರ್ಪಿನ ಕುರಿತು ಅರಿವನ್ನು ಹುಟ್ಟಿಸುವವನು. ಏ ಕಮ್ ಆನ್ somebody shout hallelujah. ಅವನು ನಡೆಸುವಾಗ ನೀನು ನಡಿಬೇಕು. ಅವನು ಲೆಫ್ಟ್ ಅಂದ್ರೆ ನೀನು ರೈಟ್ಗಲ್ಲ. ಅಯ್ಯೋ ಮನೆಯವ್ರು ಏನಂತಾರೋ, ಅಯ್ಯೋ ಊರವ್ರು ಏನು ಹೇಳ್ತಾರೋ, ಅಯ್ಯೋ ನಮ್ಮ ಫ್ರೆಂಡ್ಸ್ ಏನು ಹೇಳ್ತಾರೋ, ಅದಕ್ಕೆ ನಾನು ರೈಟ್ ಸ್ಟೆಪ್ ಬಿಡ್ತೀನಿ. ಸೋತ್ರ. ಭಾನುವಾರ ಬಂದರೆ ನಿನ್ನ ಚಿತ್ತದಂತೆ ನಡೆಯೋದು ಕಲಿಸಿಕೊಡಯ್ಯ ಅಂತ. ಕಲಿಸ್ಕೊಡೋದ? ನಡೆಯೋದು ಕಲೀರಿ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಪವಿತ್ರಾತ್ಮನ ಜೊತೆಯಲ್ಲಿ ನಡೆಯೋದು ಕಲೀರಿ ಅಂತ ಹೇಳ್ರಿ. ಯೋಹನನ ಸುವಾರ್ತೆ 20:20. ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು. ಶಿಷ್ಯರು ಸ್ವಾಮಿಯನ್ನು ನೋಡಿದ್ದರಿಂದ ಸಂತೋಷಪಟ್ಟರು. ನೋಡಿದ್ದರಿಂದ ಏನುಂಟಾಯಿತು? ಸಂತೋಷ ಉಂಟಾಯಿತು. ಯು ಕ್ಯಾನ್ ಸಿ ದಿ. ಲೋಕ ನೋಡಲಿಲ್ಲ, ಲೋಕ ಅರಿಯಲಿಲ್ಲ, ತಿಳ್ಕೊಂಡಿಲ್ಲ, ಪವಿತ್ರಾತ್ಮನ ಬಗ್ಗೆ ತಿಳ್ಕೊಂಡಿಲ್ಲ, ಲೋಕ ನೋಡಿಲ್ಲ. ಆದರೆ ನೀನು ನೋಡಿದೀಯಾ, ನೀನು ಅರ್ತಿದೀಯಾ, ತಿಳ್ಕೊಂಡಿದೀಯಾ, ಅದರಿಂದ ನೀನೇನು ಮಾಡ್ತೀಯ? ಸಂತೋಷ ಪಡ್ತೀಯ. ಹಳ್ಳೆಣ್ಣೆ ಕುಡ್ದವ್ರ ಥರ ಇರಲ್ಲ. ಆಮೇಲೆ ಪವಿತ್ರಾತ್ಮನು ನಿನ್ನ ಒಳಗಡೆ ಇರುವಾಗ ಅವನು ನಿನ್ನನ್ನು ತನ್ನ ಚಿತ್ತಕ್ಕನುಸಾರವಾಗಿ ನಿನಗೆ ಉಪದೇಶ ಮಾಡಿ ದಾರಿ ನಡೆಸ್ತಾ ಇರ್ತಾನೆ. ಆಮೇಲೆ ಕಮನ್, ಕರಗಳನ್ನೆತ್ತಿ ಹೇಳಿ, ಪವಿತ್ರಾತ್ಮನೇ ನನ್ನ ಒಳಗಡೆ ಇಳಿದು ಬಾ, ನನ್ನ ಕುಟುಂಬವನ್ನು ನಡೆಸು. ಕಮಾನ್, ಪ್ರಾರ್ಥನೆ ಮಾಡಿರಿ, ಕೈಗಳನ್ನು ಮೇಲಕ್ಕೆತ್ತಿ. ನನ್ನ ಸಾಮರ್ಥ್ಯದಿಂದ ಅಲ್ಲ, ನನ್ನ ತೋಳ್ ಬಲದಿಂದ ಅಲ್ಲ, ಈ ಸಭೆ ನಡೆಸೋದಕ್ಕೆ ನನಗೆ ಯಾವ ಯೋಗ್ಯತೆ ಇಲ್ಲ, ನನಗೆ ಯಾವ ಸಾಮರ್ಥ್ಯ ಇಲ್ಲ. ಪವಿತ್ರಾತ್ಮನೇ ನೀನು ನಡೆಸು, ನೀನು ಇದರ ಚುಕ್ಕಣಿಯನ್ನು ಹಿಡಿ. ಪವಿತ್ರಾತ್ಮನೇ ನೀನು ನಮ್ಮೊಟ್ಟಿಗೆ ಮಾತನಾಡು, ನಿನ್ನ ಜನರೊಟ್ಟಿಗೆ ಮಾತನಾಡು. ಈ ಕುಟುಂಬಗಳನ್ನು ನಡೆಸೋದಕ್ಕೆ, ಆ ಬಿಸ್ನೆಸ್ಸನ್ನು ನಡೆಸೋದಕ್ಕೆ, ಆ ಕೆಲಸದ ಆ ಒತ್ತಡದಲ್ಲಿ ಸಿಕ್ಕಾಕೊಳ್ಳದಂತೆ ಅದನ್ನು ನಿಭಾಯಿಸೋದಕ್ಕೆ ಪವಿತ್ರಾತ್ಮನೇ ನನ್ನನ್ನು ಗೈಡ್ ಮಾಡು, ನನಗೆ ಆಲೋಚನೆ ಕೊಡು, ನನ್ನ ಕೈ ಹಿಡಿದು ದಾರಿ ನಡೆಸು. ಆಮೇನ್, ಆಮೇನ್. ಯು ಮಸ್ಟ್ ಪ್ರೇ ಎವ್ರಿ ಟೈಮ್. ಯಾವಾಗಲೂ ಪ್ರಾರ್ಥನೆ ಮಾಡಬೇಕು.
ಇದು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡ್ರಿ, ಲೈಫೇ ಚೇಂಜ್ ಆಗುತ್ತೆ. ಪವಿತ್ರಾತ್ಮನು ಮೇಲೆ ಮೇಲೆ ಬರಲು ವಿತ್ ಆಕ್ಷನ್. ಎಲ್ಲರೂ ಕೈ ತಂದಿರೋರಲ್ಲ, ಕೈ ತಂದಿರೋ. ಪವಿತ್ರಾತ್ಮನ ಮೇಲೆ ಬರಲು ನೋಡ್ರಿ, ಕೆಲವರು ಕೈನೇ ಇದು ಮಾಡಿಲ್ಲ, ಇವಾಗಲೂ ಹಿಂಗೆ ಎತ್ಕೊಂಡಿದ್ದಾರೆ ಕೈ ತಲೆ ಮೇಲೆ. ಪವಿತ್ರಾತ್ಮನು ನನ್ನ ಮೇಲೆ ಬರಲು, ನನ್ನ ಮೇಲೆ ಬರಲು ಶಕ್ತಿ, ಬಲ ಬಲ ಗಟ್ಟಿಯಾಗಲ್ರಿ, ಬಲ. ಆಮೇಲೆ ಯಾತಕ್ಕೋಸ್ಕರ ಬಲ? ಯೇಸುವಿನ ಸಾಕ್ಷಿ ಆಗೋದಕ್ಕೆ ಬಲ. ಆಮೇಲೆ ನಂಬರ್ 2, ಪರಿಶುದ್ಧಾತ್ಮನು ನನ್ನ ಒಳಗೆ. ಆಮೇಲೆ ಮೇಲೆ ಒಳಗೆ. ಸ್ತೋತ್ರ. ಸ್ನಾನ ಮಾಡೋದು ನೀರೆಲ್ಲ ಉಯ್ಕೋತೀರ, ದಾಹ ಆದಾಗ ನೀರೆಲ್ಲಿ ಕುಡಿತೀರ? ಹೊಟ್ಟೆ ಒಳಗಡೆ. ಆಮೇಲೆ ಅರ್ಥ ಆಗ್ತಿದೆಯಾ? ಪವಿತ್ರಾತ್ಮನ ಮೇಲೆ, ಈಗ ಪವಿತ್ರಾತ್ಮನು ಒಳಗೆ. ಒಳಗೆ ಪವಿತ್ರಾತ್ಮನ ಏನು ಮಾಡ್ತಾನೆ? ನಿಮ್ಮನ್ನು ಗೈಡ್ ಮಾಡ್ತಾನೆ, ನಿಮ್ಮನ್ನು ಆಲೋಚನೆ ಹೇಳ್ತಾನೆ. ನೋಡು ಮಗ, ನನ್ನ ಚಿತ್ತ ಇದು, ಲೋಕದ ಚಿತ್ತ ಇದು. ನೀ ನನ್ನ ಚಿತ್ತವನ್ನು ಅನುಸರಿಸು, ನನ್ನ ಚಿತ್ತದ ಪ್ರಕಾರ ಹಾದು ಹೋಗು. ಅದನ್ನು ಬಿಟ್ಟು ಎಡಕ್ಕೋ ಬಲಕ್ಕೋ ತಿರುಗಬೇಡ. ನಾನು ನಿನಗೆ ಒಲಿತು ಮಾಡ್ತೇನೆ. ನಾನು ನಿನಗೆ ಒಳ್ಳೇದಿಟ್ಟಿದ್ದೇನೆ. ನಿನ್ನ ಭವಿಷ್ಯವನ್ನು ನಾನು ರೂಪಿಸ್ತಾ ಇದ್ದೇನೆ. ದಟ್ ಈಸ್ ದ ಹೋಲಿ ಸ್ಪಿರಿಟ್. ನಂಬರ್ 3, ದ ಅನಾಯಿಂಟಿಂಗ್ ವಿತ್ ಯು. ಸದಾ ಕಾಲ ನಿನ್ನ ಜೊತೆಯಲ್ಲಿ ಈ ಅಭಿಷೇಕ, ಪವಿತ್ರಾತ್ಮನ ಅಭಿಷೇಕ keeps you protected to fulfill the plans of God for your future. ಪವಿತ್ರಾತ್ಮನ ನಿನ್ನ ಜೊತೆಯಲ್ಲಿ ನಡೆಯೋದೇನು ಗೊತ್ತಾ? ನಿನ್ನನ್ನು ಕಾಯುವುದಕ್ಕೆ, ಪ್ರೊಟೆಕ್ಟ್ ಮಾಡೋದಕ್ಕೆ. ಕಾರಣ ದೇವರ ಚಿತ್ತ ನಿನ್ನ ಲೈಫ್ನಲ್ಲಿ, ನಿನ್ನ ಜೀವನದಲ್ಲಿ ನೆರವೇರೋವರೆಗೂ ಒಂದು ದುಷ್ಟನು ಮುಟ್ಟದಂತೆ, ನಿನ್ನ ಕುಟುಂಬವನ್ನು ಮುಟ್ಟದಂತೆ, ನಿನ್ನ ಮಕ್ಕಳನ್ನು ಮುಟ್ಟದಂತೆ, ನಿನ್ನ ಸೇವೆಯನ್ನು ಮುಟ್ಟದಂತೆ, ನಿನ್ನ ಬಿಸ್ನೆಸ್ಸನ್ನು ಮುಟ್ಟದಂತೆ, ದೇವರ ಚಿತ್ತ ನೆರವೇರೋವರೆಗೂ ನಿನ್ನ ಲೈಫನ್ನು ಪ್ರೊಟೆಕ್ಟ್ ಮಾಡೋದೆ. ಎಷ್ಟು ಜನ ಹೇಳ್ತಾರೆ ನನಗೆ ಈ ಪವಿತ್ರಾತ್ಮನ ಬೇಕು ಅಂತ? ಎಷ್ಟೊಂದು ಗಂಡಾಂತರ, ಎಷ್ಟೊಂದು ಅನಾಹುತಗಳು, ಎಷ್ಟೊಂದು ಕೆಟ್ಟ ವಾರ್ತೆಗಳು ನಾವು ಕೇಳ್ತೀವಿ. ಚೆನ್ನಾಗಿದ್ದವರು, ಆರೋಗ್ಯವಾಗಿದ್ದವರು, ಸದೃಢರಾಗಿದ್ದವರು, ಹಣವಂತರು, ಸ್ಥಿತಿವಂತರು ಇವತ್ತು ಭೂಮಿಯಲ್ಲಿ ಉಳಿದಿಲ್ಲ ಅವರು. ನಾನು ನೀನು ಉಳಿದಿರೋದು ಅವನ ಕರುಣೆಯಿಂದ ಅಲ್ಲವೇ? ಕಮ್ ಆನ್ ಚರ್ಚ್, ಥ್ಯಾಂಕ್ಫುಲ್ ಟು ದ ಲಾರ್ಡ್. ದೇವರಿಗೆ ಮಹಿಮೆ ಕೊಡ್ರಿ, ಕೈಗಳನ್ನು ಮೇಲೆ ಕೆತ್ತಿ ಹೇಳ್ರಿ, ದೇವರೇ ನನ್ನ ಕುಟುಂಬವನ್ನು ಕಾಪಾಡಿದ್ದಕ್ಕಾಗಿ ಸ್ತೋತ್ರಪ್ಪ, ನನ್ನ ಜೀವನವನ್ನು ಕಾಪಾಡಿದ್ದಕ್ಕಾಗಿ ಸ್ತೋತ್ರ. ಬಾಯಿ ತೆರೆದು ಮಾತನಾಡ್ರಿ. ನನ್ನ ಕುಟುಂಬವನ್ನು ಕಾಪಾಡಿದ್ದಕ್ಕಾಗಿ, ನನ್ನ ಜೀವನವನ್ನು ಕಾಪಾಡಿದ್ದಕ್ಕಾಗಿ, ನಿನ್ನ ಚಿತ್ತ ನನ್ನಲ್ಲಿ ನೆರವೇರತಕ್ಕಂತೆ ಬಾಯಿ ತೆರೆದು ಮಾತಾಡ್ರಿ. ನಿನ್ನ ಚಿತ್ತ ನನ್ನಲ್ಲಿ ನೆರವೇರೋದಕ್ಕಾಗಿ, ಶತ್ರು ನೆರವೇರದೇ ಇರೋದಕ್ಕೆ ಅನೇಕ ಅಡ್ಡಿ ತಂದಾಗಲು, ಅನೇಕ ಹೋರಾಟ ತಂದಾಗಲು, ಅನೇಕ ಅಪಘಾತ ತಂದಾಗಲು, ಅನಾಹುತ ತಂದಾಕ್ದಾಗಲು, ರೋಗ ತಂದಾಕದಾಗಲು, ದಾರಿದ್ರ್ಯ ತಂದಾಕದಾಗಲು, ಅಲ್ಲೆಲ್ಲೂ ಸೋತು ಹೋಗದಂತೆ, ಅಲ್ಲೆಲ್ಲೂ ಬಿದ್ದು ಹೋಗದಂತೆ, ಅಲ್ಲೆಲ್ಲೂ ಹಾಳಾಗಿ ಹೋಗದಂತೆ, ನಾಶವಾಗಿ ಹೋಗದಂತೆ ನನ್ನನ್ನು ಪ್ರೊಟೆಕ್ಟ್ ಮಾಡಿದ, ನನ್ನನ್ನು ಕಾಪಾಡಿದ ದೇವರಿಗೆ ಕೋಟ್ಯಾನು ಕೋಟಿ ಸ್ತೋತ್ರ 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 ಎಂದು ಹೇಳ್ರಿ. ಯೋಹನನ ಸುವಾರ್ತೆ
14:17 ನಿಮ್ಮ ಬಳಿಯಲ್ಲಿ ವಾಸ ಮಾಡ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ನಿಮ್ಮ ಬಳಿಯಲ್ಲಿ ವಾಸ ಮಾಡೋದಂದ್ರೆ ಏನು? ಈ ಸರೌಂಡೆಡ್ ವಿತ್ ಯು. ಈ ಸರೌಂಡೆಡ್, ಅವನು ನಿಮ್ಮ ಸುತ್ತಲೂ ಇದ್ದಾನೆ. ಆಮೇಲೆ ಸ್ನಾನ ಮಾಡುವಾಗ ನೀರು ಮೇಲೆ, ಕುಡಿಯುವಾಗ ನೀರು, ಮಳೆ ಬಂದ ನೀರು, ಸ್ತೋತ್ರ, ಸುತ್ತಲೂ ನೀರು. ಆಮೇಲೆ ನೆನಪಲ್ಲಿ ಇಟ್ಕೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಪವಿತ್ರಾತ್ಮನ ಎಲ್ಲೆಲ್ಲಿದ್ದಾನೆ? ಮೇಲಿದ್ದಾನೆ, ಒಳಗಡೆ ಇದ್ದಾನೆ, ಸುತ್ತಲೂ ಇದ್ದಾನೆ. ಗಟ್ಟಿಯಾಗಿ ಹೇಳ್ರಿ, ಇನ್ನೊಂದು ಸತಿ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಪವಿತ್ರಾತ್ಮನ ವಿತ್ ಆ್ಯಕ್ಷನ್, ಕಮಾನ್, ವಿತ್ ಆ್ಯಕ್ಷನ್. ಪವಿತ್ರಾತ್ಮನು ನನ್ನ ಮೇಲೆ, ಗಟ್ಟಿಯಾಗಿ ಹೇಳ್ರಿ, ನನ್ನ ಮೇಲೆ. ಆಮೇಲೆ ಪವಿತ್ರಾತ್ಮನು ನನ್ನ ಒಳಗಡೆ, ನನ್ನ ಒಳಗಡೆ. ಪವಿತ್ರಾತ್ಮನು ನನ್ನ ಸುತ್ತಲೂ. ಕೆಲವರು ಕೈಯೇ ಆಡಿಸ್ಲಿಲ್ಲ, ಕೆಲವರು ನನ್ನ ಸುತ್ತಲೂ ಅಂತೆ. ಸ್ತೋತ್ರ. ಪವಿತ್ರಾತ್ಮನು, ಕಮಾನ್, ಒನ್ ಸೆಕೆಂಡ್, ಸರಿ ಆಗಲಿಲ್ಲ, ಎಲ್ಲರೂ ಮಾಡಲಿಲ್ಲ. ಪವಿತ್ರಾತ್ಮನು ನಮ್ಮ ಸುತ್ತಲೂ. ಆಮೇಲೆ ಹಲ್ಲೆಲೂಯ. 1, ಬಲ ಕೊಡೋಕ್ಕೆ, 2, ಗೈಡ್ ಮಾಡೋಕ್ಕೆ, 3, ಪ್ರೊಟೆಕ್ಟ್ ಮಾಡೋಕ್ಕೆ. ಒಂದು ವೀಕ್ನೆಸ್ ತೆಗೆದು ಬಲವನ್ನು ಕೊಡೋಕ್ಕೆ, 2 ದೇವರ ಚಿತ್ತ, ನನ್ನನ್ನು ಕರೆದಿರೋ ಉದ್ದೇಶ, ನನ್ನ ಮೇಲಿರೋ ಅಭಿಷೇಕದ ಉದ್ದೇಶ ನೆರವೇರಿಸೋದಕ್ಕೆ, 3 ಇದಕ್ಕೆ ವಿರುದ್ಧವಾಗಿ ತಲೆ ಎತ್ತುವ ಶಕ್ತಿಗಳು ಬರುತ್ತೆ ಅಂತ ಗೊತ್ತಿದೆ. ಅಟ್ಯಾಕ್ಗಳು ಬರುತ್ತೆ, ಆಕ್ರಮಣಗಳು ಬರುತ್ತೆ, ವಿರೋಧಗಳು ಬರುತ್ತೆ. ಸೈತಾನನು ಯಾರನ್ನ ನುಂಗಲಿ ಎಂದು ಹುಡುಕುತ್ತಾ ತಿರುಗಾಡ್ತಾ ಇದ್ದಾನೆ. ಆದರೆ ಅವನ ಕೈಗೆ ನಾವು ಸಿಗಲ್ಲ. ಪವಿತ್ರಾತ್ಮ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾನೆ. ಹೆಂಗೆ ಮಾಡ್ತಾನೆ ಅಂತ ಒಂದು ಉದಾಹರಣೆ ಹೇಳ್ತೀನಿ. ಒಂದು ಪಕ್ಷ ಡೈಲಿ ನೀವು ಓಡಾಡೋ ಜಾಗ, ಅದೇ ರೂಟಲ್ಲೇ ಆಫೀಸ್ಗೆ ಹೋಗೋದು, ಅದೇ ರೂಟಲ್ಲೇ ಮನೆಗೆ ಬರೋದು. ಆ ರೂಟ್ ಬಿಟ್ಟು ಬೇರೆ ಯಾವ ರೂಟು ಹೋಗಲ್ಲ. ಆದರೆ ಒಂದಿನ ಸೈತಾನ ಯೋಚನೆ ಮಾಡ್ತಾನೆ, ಆ ರೂಟಲ್ಲಿ ಹೊಂಚು ಹಾಕೊಂಡು ಕಾಯ್ತಾ ಇರ್ತಾನೆ, ನಿನ್ನನ್ನು ಸದೆ ಬಡಿಯೋಕ್ಕೆ ಅಥವಾ ನಿನ್ನನ್ನು ತಳ್ಳಾಕೋದಕ್ಕೆ, ನಿನ್ನನ್ನು ಬೀಳಿಸೋದಕ್ಕೆ, ಗಾಡಿಯಿಂದ ಬೀಳಿಸಿ ನಿಮಗೆ ಆಕ್ಸಿಡೆಂಟ್ ಮಾಡೋಕ್ಕೆ ಕಾಯ್ತಾ ಇರ್ತಾನೆ ಅಂದ್ಕೊಳ್ರಿ. ಸ್ತೋತ್ರ. ಆ ದಿನ ಪವಿತ್ರಾತ್ಮನೇ ಹೇಳ್ತಾನೆ, ಮಗನೇ ಬಾ, ನಾನು ಬೇರೆ ರೂಟ್ ಕರ್ಕೊಂಡು ಹೋಗ್ತೀನಿ ಅಂತ. ಸ್ತೋತ್ರ. ದೇವರು ನಿನ್ನನ್ನು ಬೇರೆ ರೂಟ್ ದೇವರು ಕರ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಪವಿತ್ರಾತ್ಮನು ನೀನು ಮನೆಗೆ ಹೋಗಿ ಕಾಫಿ ಕುಡಿದು ತಿಂಡಿ ತಿಂದು ಆರಾಮಾಗಿ ಹೆಂಡತಿ ಮಕ್ಕಳ ಹತ್ರ ಸ್ತೋತ್ರ ಹೇಳಿ ಮಾತಾಡ್ತಾ ಇದ್ರೆ, ಸೈತಾನ ಕಾದು ಕಾದು ಸುಣ್ಣ ಆಗಿ ಅವನು ಬೆಂಡಾಗಿ ಕಡೆಗೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಅವನ ಕಾಲು ಕೀಳಬೇಕಾಗುತ್ತೆ. ಪವಿತ್ರಾತ್ಮನ ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತಾನೆ, ನಿನ್ನ ತಲೆಮಾರನ್ನು ಪ್ರೊಟೆಕ್ಟ್ ಮಾಡ್ತಾನೆ, ನಿನ್ನ ಮೇಲಿರೋ ವಾಗ್ದಾನವನ್ನು ಪ್ರೊಟೆಕ್ಟ್ ಮಾಡ್ತಾನೆ. ಆಮೇನ್, ಆಮೇನ್. ಈ ಪವಿತ್ರಾತ್ಮನು ನನ್ನ ಜೀವನದಲ್ಲಿ ಬೇಕು. ಫಸ್ಟ್ ಆಫ್ ಆಲ್ ನನ್ನ ಜೀವನ ಶೈಲಿ ಬದಲಾವಣೆ ಆಗಬೇಕು. ಒಂದು ಕಾಲದಲ್ಲಿ ನಮಗೇನು ಗೊತ್ತಿರಲಿಲ್ಲ, ಅಜ್ಞಾನಿಗಳಾಗಿದ್ವಿ, ತಪ್ಪುಗಳನ್ನು ಮಾಡ್ತಾಯಿದ್ವಿ, ಅಪರಾಧಗಳನ್ನು ಮಾಡ್ತಾಯಿದ್ವಿ, ದುಡುಕಿ ಮಾತಾಡ್ತಾ ಇದ್ವಿ, ಕೆಟ್ಟವರ ಸಹವಾಸ ಮಾಡ್ತಾ ಇದ್ವಿ. ಕನ್ನಡದಲ್ಲಿ ಹೇಳ್ತಾರೆ, ಸಹವಾಸದಿಂದ ಸನ್ಯಾಸಿನೂ ಇಲ್ಲ, ಸಹವಾಸದಿಂದ ವಿಶ್ವಾಸಿಯೂ ಕೆಟ್ಟ. ಸನ್ಯಾಸಿ ಎಲ್ಲಾದರೂ ಇರಲಿ ಬಿಡಿ, ವಿಶ್ವಾಸಿಯೂ ಕೆಟ್ಟ. ಯಾಕೆ?
ನೀನು ಯಾರು ಅಂತ ಹೇಳಬೇಕಾದ್ರೆ ನೀನು ಯಾರ ಜೊತೆ ಅಸೋಸಿಯೇಟ್ ಮಾಡ್ತಾ ಇದೆಯಾ ಹೇಳು. ನ್ಯಾಚುರಲ್ ಆಗಿ ಅವ್ರ ಸ್ವಭಾವ ನೀನಲ್ಲಿ ಬರುತ್ತೆ. ಆಮೇಲೆ ನಿನ್ನ ನಡತೆ ಚೇಂಜ್ ಆಗುತ್ತೆ, ನಿನ್ನ ಮಾತಿನ ಶೈಲಿ. ನೋಡ್ರಿ, ನಾನು ಒಂದು ಹೇಳ್ತೀನಿ ಕೇಳ್ರಿ, ಒಂದು ಹೇಳ್ತೀನಿ. ಯಾವುದೇ ದುರಾತ್ಮ ಆಗಲಿ, ದ ಅನ್ಹೋಲಿ ಸ್ಪಿರಿಟ್, ದುಷ್ಟಾತ್ಮ, ನೀವು ನೋಡ್ರಿ, ಬೇಕಾದ್ರೆ ದೆವ್ವ ಬಿಡಿಸುವಾಗ ನಾನು ಪದೇ ಪದೇ ಒಂದು ಮಾತು ಹೇಳ್ತೇನೆ, ನನ್ನ ನೋಡು ಅಂತೀನಿ. ಅದು ನಾಟಕ ಬೇಡ, ನನ್ನ ನೋಡಲ್ವೇ. ಕೆಲವರ ಸ್ವಭಾವ ಹೆಂಗೆ ಗೊತ್ತಾಗುತ್ತೆ ಅಂದರೆ, ನೋಡ್ರಿ, ನೀವು ಮಾತಾಡುವಾಗ ಮುಖ ಕೊಟ್ಟು ಮಾತಾಡಲ್ಲ. ಕೆಲವರು ಮುಖ ನೋಡಿ ಮಾತಾಡಲ್ಲ, ಕಣ್ಣು ನೋಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಏನಾದ್ರೆ ಹೌದು, ಎಲ್ಲೆಲ್ಲೋ ಆಕಾಶ ಭೂಮಿಯನ್ನು ಒಂದು ಮಾಡಿದ ಹಾಗೆ ಇವರೆಲ್ಲ ಸೇರಿಸಿ ಒಂದು ಮಾಡಿ ಅದು ನೋಡ್ತಾ ಇರ್ತಾರೆ. ಸ್ತೋತ್ರ. ಆದರೆ ನಮ್ಮನ್ನು ನೋಡಲ್ಲ. ಅದರ ಅರ್ಥ ಏನು ಗೊತ್ತಾ? ಅದೇ ಕಳ್ಳ ಲಕ್ಷಣ, ಅದೇ ದುರಾತ್ಮನ ಲಕ್ಷಣ ಅಂತ ಅಲ್ವಾ? ನೋಡ್ರಿ, ಸುನಡತೆ ಉಳ್ಳವನಿಗೆ ಯಾರ ಮುಂದೆ ಬೇಕಾದ್ರೆ ನಿಂತ್ಕೋತಾನೆ. ಕೆಟ್ಟ ನಡತೆ ಉಳ್ಳವನಿಗೆ ಫೇಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ಇವತ್ತು ನಿನ್ನ ಒಳಗಡೆ ಪವಿತ್ರಾತ್ಮನಿದ್ದರೆ ಎವ್ರಿ ವೀಕ್ನೆಸ್ ಗುಡ್ ಬೈ ಹೇಳಬೇಕು. ರೆಡಿ ಇದ್ದೀರಾ? ಮೋಸ್ಟ್ಲಿ ಅಯ್ಯೋ ನಾನಂತೂ ಮದ್ಯಪಾನ ಅಂತೂ ಮಾಡಲ್ಲ. ಆದರೆ ಕೋಪ ಬಂದರೆ ನಿನ್ನ ಬಾಯಿಂದ ಬರೋ ದುರ್ಭಾಷೆ ಇದೆಯಲ್ಲ, ಸ್ತೋತ್ರ, ದುರ್ಭಾಷೆ ಇದೆಯಲ್ಲ, ಅದರಿಂದ ಅದು ಇದಕ್ಕಿಂತ ಕೆಟ್ಟದದು. ಸ್ತೋತ್ರ. ಆಮೇಲೆ ಚೇಂಜ್ ಬೇಕು ಎನ್ನುವವರು ಪವಿತ್ರಾತ್ಮ ನಿಮ್ಮ ಒಳಗಡೆ ಇದ್ದರೆ ಪವಿತ್ರಾತ್ಮನ ಗುಣಗಳನ್ನು ತೋರಿಸ್ಬೇಕು. ನೋಡ್ರಿ, ನಾನು ಕಳೆದ ದಿನ ಬಿಷಪ್ ಟಿ ಡಿ ಜೇಕ್ಸ್ ಅವ್ರದ್ದು ಒಂದು ಕ್ಲಿಪ್ ನೋಡ್ತಾ ಇದ್ದೆ. ಅದರಲ್ಲಿ ತಾನು ಹೇಳ್ದ, ನನಗೆ ಭಾಳ ಸಂತೋಷ ಆಯಿತು. ಕಾರಣ ನಾನು ಪ್ರೀಚ್ ಮಾಡ್ತಾ ಇರೋಂಥ ವಿಷಯನೂ ದ ಕಿಂಗ್ಡಮ್ ಆಫ್ ಗಾಡಲ್ಲಿ ನಾನು ಹೇಳ್ತೀನಿ. ಪರಲೋಕ ರಾಜ್ಯದ ಕುರಿತು, ದೇವರ ರಾಜ್ಯಗಳ ಕುರಿತು ಮಾತನಾಡುವಾಗ ನಾನು ಹೇಳುವಂಥ ಒಂದು ಮಾತು, ಸೈತಾನನ ರಾಜ್ಯದಲ್ಲಿ ಭಿನ್ನತೆ ಇಲ್ಲ, ಜಗಳ ಇಲ್ಲ. ಆದರೆ ಕಳೆದ ದಿನ ಬಿಷಪ್ ಟಿ ಡಿ ಜೇಕ್ಸ್ ಅವರು ಹೇಳ್ತಾ ಇದ್ರು, ದೇವರ ಮಕ್ಕಳಲ್ಲಿ ಮಾತ್ರ ಯಾಕಿದೆ? ಪ್ರೀಚರ್ ಕಂಡ್ರೆ ಆಗಲ್ಲ, ಪ್ರಸಂಗಿಗಳನ್ನು ಕಂಡ್ರೆ ಆಗಲ್ಲ. ನನಗಿಂತ ನಾನು ಅದಕ್ಕಿಂತ ಲೀಡರ್ಸ್ ಕಂಡ್ರೆ ಆಗಲ್ಲ, ವಿಶ್ವಾಸಿಗಳು ಕಂಡ್ರೆ ಆಗಲ್ಲ. ಇದು ನಮ್ಮಲ್ಲೇ ಯಾಕೆ ಬರುತ್ತೆ? ಹಂಗೆ ನಮ್ಮಲ್ಲಿ ಅಂದರೆ ನಮ್ಮ ಸಭೆಯಲ್ಲ, ಆತ್ಮಿಕರಲ್ಲಿ ಯಾಕೆ ಬರುತ್ತೆ? ಸೊ ಸೈತಾನನು, ಬಿಷಪ್ ಟಿ ಡಿ ಜೇಕ್ಸ್ ಅವರು ಹೇಳ್ತಾರೆ, ಸೈತಾನನು ಅವನ ಸಂಗಡ ಮಾಡಬೇಕಾದ ಯುದ್ಧವನ್ನು ಡೈವರ್ಟ್ ಮಾಡಿ ನೀವು ಕಚ್ಚಾಡ್ಕೊಂಡಿರ್ರಿ, ನಾನು ಮಜಾ ತಗೊತಾ ಇರ್ತೀನಿ ಅಂತ. ಅರ್ಥ ಆಗ್ತಾ ಇದೆಯಾ? ನಮ್ಮ ಹೋರಾಟ ಮನುಷ್ಯ ಮಾತ್ರದವರ ಸಂಗಡ ಅಲ್ಲ. ನಮ್ಮ ಹೋರಾಟ ರಾಜತ್ವಗಳಿಗೆ ವಿರುದ್ಧವಾಗಿ, ಅಧಿಕಾರಗಳಿಗೆ ವಿರುದ್ಧವಾಗಿ, ಅಂಧಕಾರ ಶಕ್ತಿಗಳಿಗೆ, ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳಿಗೆ ವಿರುದ್ಧವಾಗಿ ನಮ್ಮ ಹೋರಾಟ. ಅದು ಮಾಡೋದಕ್ಕೆ ಪುರುಷತ್ ಕೊಡದಿರೆ ನಮ್ಮಲ್ಲೇ ಕಚ್ಚಾಡಿಸೋದು. ಎಷ್ಟು ಜನಕ್ಕೆ ಪವಿತ್ರಾತ್ಮನ್ ಬೇಕು? ನಿಜವಾಗ್ಲೂ ಬೇಕಾ? ಪವಿತ್ರಾತ್ಮನ್ ಬರಬೇಕಾ? ಪವಿತ್ರಾತ್ಮನ್ ನೆಲೆ ನಿಲ್ಲಬೇಕಾ? ವಾಸಿಸ್ಬೇಕಾ? ಪ್ರೊಟೆಕ್ಟ್ ಮಾಡಬೇಕಾ? ಗೈಡ್ ಮಾಡಬೇಕಾ? ಬಲ ತುಂಬಬೇಕಾ? ಚೇಂಜ್. ಅಭಿಷೇಕ ಎನ್ನೋದು ದೇವರ ಉದ್ದೇಶವನ್ನು ನೆರವೇರಿಸೋದಕ್ಕೆ ನಿನ್ನನ್ನು ಪ್ರತ್ಯೇಕವಾಗಿ ಅವನು ಬೇರ್ಪಡಿಸಿ ಆರಿಸ್ಕೊಂಡಿದ್ದಾನೆ.
ನಿನ್ನ ಮನೆತನದಲ್ಲಿ ಎಷ್ಟು ಜನ ಇದ್ದರು, ನಿನ್ನ ಕುಟುಂಬದಲ್ಲಿ ಯೋಗ್ಯರಾದವರು ಎಷ್ಟು ಜನ ಇದ್ದಾರೆ? ವಿದ್ಯಾವಂತರು, ಹಣವಂತರು, ಸ್ಥಿತಿವಂತರು, ಸೌಂದರ್ಯವುಳ್ಳವರು, ಚಾಣಕ್ಯರಾಗಿರುವವರು, ಮಾತಿನ ಮಲ್ಲಂದಿರು ಇರುವಾಗ ಅವ್ರನ್ನೆಲ್ಲ ಬಿಟ್ಟು ನಿನ್ನನ್ನು ದೇವರು ಏನಕ್ಕೆ ಆರಿಸ್ಕೊಂಡ್ರು ಗೊತ್ತಾ? ನಿನ್ನ ಮೂಲಕ ದೇವರ ಚಿತ್ತ ನೆರವೇರಬೇಕಾಗಿದೆ. ನಿಮ್ಮ ಮುಂದೆ 2 ನಿಮಿಷ ಸಮಯ ಕೊಡ್ತೀನಿ. ಬಿಫೋರ್ ನಾನು ನಿಮಗಾಗಿ ಪ್ರಾರ್ಥನೆ ಮಾಡೋದಕ್ಕೆ ಮುಂಚೆ ಯು ನೋ ಯುವರ್ ವೀಕ್ನೆಸ್. ನಿಮ್ಮ ವೀಕ್ನೆಸ್ ಏನು? ಅಲ್ಲಿ ಪವಿತ್ರಾತ್ಮನ ಬಲ ಬೇಕಾಗಿದೆಯಾ? ಗಂಡನ ಮಾತಿಗೆ ವಿಧೇಯರಾಗದೇ ಇರುವ ಹೆಂಡತಿಯರಿದ್ದೀರಾ? ಹೆಂಡತಿಯನ್ನು ಪ್ರೀತಿಸದೇ ಇರುವವರಿದ್ದೀರಾ? ಕುಟುಂಬವನ್ನು ಜವಾಬ್ದಾರಿ ತೆಗೆದುಕೊಳ್ಳದೇ ಇರೋರಿದ್ದೀರಾ? ಕುಟುಂಬ ನಿಭಾಯಿಸೋಕ್ಕಾಗದೇ ಇರೋರಿದ್ದೀರಾ? ದುಡಿಯೋಕ್ಕೆ ಸಾಮರ್ಥ್ಯ ಇಲ್ಲದೆ ಇರೋರಿದ್ದೀರಾ? ಎಷ್ಟು ದುಡಿದರೂ ತೂತು ಚೀಲದಲ್ಲಿ ಹಾಕಿರುವ ಅವಸ್ಥೆಯಲ್ಲಿ ಇರೋರಿದ್ದೀರಾ? ವಾಟ್ ಎವರ್ ಯುವರ್ ಪ್ರಾಬ್ಲಮ್, ಯಾವುದೇ ಆಗಿರಲಿ, ನಿನ್ನ ಜೀವನದ ಬಲಹೀನತೆ ಯೇಸುವಿನ ಮೇಲೆ ಹಾಕು. ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಚಿಂತಾ ಭಾರಗಳನ್ನು ನನ್ನ ಮೇಲೆ ಹಾಕು, ನೀನು ನಿಶ್ಚಿಂತೆಯಿಂದ ಇರು. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಅಂತ ಹೇಳಿದ ಯೇಸು ಇವತ್ತು ನಿನ್ನ ವೇದನೆಯನ್ನು ಕಾಣ್ತಾ ಇದ್ದಾನೆ. ಕೈಗಳನ್ನು ಮೇಲೆ ಕೆತ್ತಿ, ಕೈಗಳಲ್ಲಿ ಎತ್ತಿಕೊಂಡು ಒತ್ತು ಸಾಗುವೆ, ಮರೆತು ಬಿಡದೆ ಆಹಾರ ಬಲ ನೀಡುವೆ. ಕೈಗಳಲ್ಲಿ ಎತ್ತಿಕೊಂಡು ಒತ್ತು ಸಾಗುವೆ, ಮರೆತು ಬಿಡದೆ ಆಹಾರ ಬಲ ನೀಡುವೆ. ನನ್ನ ಕುರುಬನೇ ನನಗೇನು ಕೊರತೆ ಇಲ್ಲಪ್ಪ, ನನ್ನ ಕುರುಬನೇ ನನ್ನ ಯೇಸುವೇ, ನನಗೇನು ಕೊರತೆ ಇಲ್ಲಪ್ಪ. ಎಷ್ಟು ಜನ ಹೇಳ್ತೀರಾ? ಕೈಗಳನ್ನು ಮೇಲೆ ಕೆತ್ತಿ 1 ನಿಮಿಷ ಹೃದಯದ ಆಳದಿಂದ ಕೊರತೆ ಇಲ್ಲದೆ ನಡೆಸಿದಂಥ ಯೇಸುವನ್ನು, ಆತನ ಪ್ರೀತಿಯನ್ನು, ಆತನ ತ್ಯಾಗವನ್ನು ಹೃದಯದಲ್ಲಿ ಸ್ವೀಕರಿಸುತ್ತ ಅವನ ಚಿತ್ತಕ್ಕಾಗಿ ನನ್ನ ಕುಟುಂಬ, ನಾನು ಸೇವೆ ಮಾಡಬೇಕು, ನನ್ನ ಮಕ್ಕಳು ಸೇವೆ ಮಾಡಬೇಕು, ನಾನು ನನ್ನ ಕುಟುಂಬ ಯೆಹೋವನನ್ನೇ ಸೇವಿಸಬೇಕು, ಅದಕ್ಕಿಂತ ಹೆಚ್ಚಿನ ಸಂಪತ್ತು ನಮಗೆ ಬೇಡ, ಅದಕ್ಕಿಂತ ದೊಡ್ಡ ಸೌಭಾಗ್ಯ ನಮಗೆ ಮತ್ತೇನು ಬೇಡಪ್ಪ. ಬಾಯಿ ತೆರೆದು ಎಷ್ಟು ಜನ ಕೇಳ್ತೀರಾ? ಪವಿತ್ರಾತ್ಮನು ನಿಮ್ಮನ್ನು ಕಾಣ್ತಾ ಇದ್ದಾನೆ, ಪವಿತ್ರಾತ್ಮನು ನಿಮ್ಮ ಸಂಗಡ ಬರ್ತಾ ಇದ್ದಾನೆ. ಇವತ್ತು ನೀವು ಮನೆಗೆ ಹೋದಾಗ ನೀವು ಒಂಟಿ ಆಗಲ್ಲ, ನಿಮ್ಮ ಜೊತೆಯಲ್ಲಿ ಪವಿತ್ರಾತ್ಮನು ಪರಲೋಕವನ್ನು ಭೂಲೋಕವನ್ನುಂಟು ಮಾಡಿದ ಸರ್ವಶಕ್ತನಾದ ದೇವರೇ, ನಿನ್ನ ಮಕ್ಕಳ ದಾಹದಿಂದ ನಿನ್ನನ್ನು ಕೇಳ್ತಿದ್ದಾರಪ್ಪ, ನಿನ್ನ ಆತ್ಮನನ್ನು ಬೇಡ್ತಾ ಇದ್ದಾರಪ್ಪ. ವಾಗ್ದಾನ ಮಾಡಿದ ಹಾಗೆ ನಿನ್ನ ಪಾದದಲ್ಲಿ ಕಾದಿದ್ದು ವಾಕ್ಯಗಳನ್ನು ಕೇಳಿ ನಿನ್ನ ಮಕ್ಕಳು ಹೋಗ್ತಾ ಇದ್ದಾರಪ್ಪ. ವಾಕ್ಯಗಳು ಇವರ ಹೃದಯದಲ್ಲಿ ಕ್ರಿಯೆ ಮಾಡಲಪ್ಪ. ಇವರೊಟ್ಟಿಗೆ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ಪವಿತ್ರಾತ್ಮನೇ ಇವರನ್ನು ಗೈಡ್ ಮಾಡು, ಇವರನ್ನ ಪ್ರೊಟೆಕ್ಟ್ ಮಾಡು, ಇವರಿಗೆ ಬಲ ಕೊಡು. ನಿನ್ನ ಸಾನ್ನಿಧ್ಯಾನ ಇವರನ್ನು ಆವರಿಸ್ಕೊಂಡಿರಲಿ. ಸದಾಕಾಲ ಇವರನ್ನು ಬಿಟ್ಟು ಬೇರ್ಪಡದೇ ಇರುವ ನಿನ್ನ ಪ್ರಸನ್ನತೆ ಇವರನ್ನು ಆವರಿಸಲಿ. ಜನರನ್ನು ಸಮಾಧಾನವಾಗಿ ಕಳಿಸ್ಕೊಡು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ,
ಆಮೇನ್ ಆಮೇನ್. ಎಷ್ಟು ಜನರಿಗೆ ಸಂತೋಷ ಇದೆ, ಎಷ್ಟು ಜನರಿಗೆ ಅರ್ಥ ಆಗಿದೆ, ಎಷ್ಟು ಜನರಿಗೆ ಪವಿತ್ರಾತ್ಮನ ಬೇಕಾಗಿದ್ದಾನೆ. ಪವಿತ್ರಾತ್ಮನ ಇಲ್ಲದೆ ಒಂದು ಸ್ಟೆಪ್ ಇಡಬಾರ್ದು, ಪವಿತ್ರಾತ್ಮನ ಇಲ್ಲದೆ ಏನು ಕಾರ್ಯನೂ ಮಾಡಬಾರ್ದು. ಆಮೇನ್. ಗಾಡ್ ಬ್ಲೆಸ್ ಯು.